ಬಣ್ಣದ ವೇಷದ ವಿಭಾಗದಲ್ಲಿ ಒಂದು ದೊಡ್ಡ ಹೆಸರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು. ನೀನು ಯಕ್ಷಗಾನಕ್ಕೆ ಆಗಲಿಕ್ಕಿಲ್ಲ ಹುಡುಗ, ಮೇಸ್ತ್ರಿ ಕೆಲಸಕ್ಕೆ ಹೋಗು. ಭಾಳ ಬೇಜಾರಾಗ್ತದೆ, ದುಃಖ ಕಣ್ಣೀರೇ ಬಂತು. ಬಾಲ್ಯದ ಜೀವನ ನೆನಪಿಸಿಕೊಳ್ತಾ ಹೋದ್ರೆ ಎಂತ ಮಾರ ಹೆಂಚಿನ ಮಾರ ನಿನ್ನ ಏಪತ್ತು ನಮಗೆ ಬಾಯಿ ಚೆನ್ನೆ ಒಂದು ಗೋವಿಂದ ಭಟ್ರೆ ಹೇಳ್ತಾರೆ ನಿನಗೆ ಆಗ್ಲಿಕ್ಕಿಲ್ಲ ಯಕ್ಷಗಾನ ಅಂತ. ಅವರ ಮುಂದೆ ತಾವು ಕಲಿತು ವೇಷ ಮಾಡುವಂತ ಸಂದರ್ಭ ಅದು ಹೇಗಿತ್ತು? ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯ. ಕೆಲವರು ತಿಂದು ತಿರುಗಿರ್ತಾರೆ, ಅದು ಬೇರೆ ವಿಷಯ. ಅದಕ್ಕಿಂತ ದೊಡ್ಡ ಆತ್ಮವಂಚನೆ ಬೇರೆ ಇಲ್ಲ. ಶೆಟ್ಟಿಗಾರರು ಕಂಪ್ಲೀಟ್ ಯಕ್ಷಗಾನದಿಂದಲೇ ವಿದಾಯ ಅಲ್ಲ. ಇದೆಲ್ಲ ಅಂದರೆ ಬೇರೆ ಮೇಳಕ್ಕೆ ಹೋಗುದಿಲ್ಲ. ಹೋಗುವುದಿದ್ರೆ ಬೇಕಾದ್ರೆ ಸರಿ ಇದ್ರೆ ಹೊಸನಗರ ಮೇಳಕ್ಕೆ ಮಾತ್ರ, ಈ ವನಮಗಿರಿ ಮೇಳಕ್ಕೆ ಮಾತ್ರ, ಬೇರೆ ಮೇಳಕ್ಕೆ ಹೋಗುವುದೇ ಇಲ್ಲ. ಸಾಲ ಅಂತಿತ್ತು, ಅದನ್ನು ಕೂಡ ಶನಿಗಳು ಮನ್ನಾ ಮಾಡಿದ್ರು. ಕಲಾವಲಯ ನೋವಿನಲ್ಲಿದೆ ಶೆಟ್ಟಿಗಾರ. ಸಾವಿರಾರು ಕಲಾಭಿಮಾನಿಗಳ ಪ್ರೀತಿ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಿಂತ ಹೆಚ್ಚು ಭಾವಿಸುವುದು ಬೇರೆ. ನಮಸ್ಕಾರ ವೀಕ್ಷಕರೇ, ಎಲ್ಲ ಕಲಾಭಿಮಾನಿಗಳಿಗೆ ಆತ್ಮೀಯ ಸ್ವಾಗತ. ಯಕ್ಷಗಾನ ಅನ್ನುವಂಥದ್ದು ತನ್ನದೇ ಆದಂಥ ವಿಶಿಷ್ಟತೆ ಮತ್ತು ವಿನೂತನತೆಯ ಮೂಲಕ ಅದೊಂದು ಆರಾಧನಾ ಕಲೆಯಾಗಿ ಕರಾವಳಿಯ ಅದೆಷ್ಟೋ ರಾತ್ರಿಗಳು ಯಕ್ಷಗಾನಕ್ಕಾಗಿ ಸಮರ್ಪಿತವಾದಂತಹದ್ದು. ಅದು ಯಕ್ಷಗಾನ ಸೇವೆ ಎಂಬುದಾಗಿ ನಾವು ಆರಾಧಿಸಿಕೊಂಡು ಬರ್ತಾ ಇರುವಂತಹದ್ದು. ಇಂತಹ ಯಕ್ಷಗಾನ ರಂಗದಲ್ಲಿ ಒಬ್ಬ ಧ್ರುವ ತಾರೆಯಾಗಿ ಮಿಂಚಿ ಇವತ್ತು ಯಕ್ಷರಂಗದ ಅದು ಬಣ್ಣದ ವೇಷದ ವಿಭಾಗದಲ್ಲಿ ಒಂದು ದೊಡ್ಡ ಹೆಸರು, ಅದು ಪರಂಪರೆಯ ಮಟ್ಟುಗಳಿಗಿರಬಹುದು ಅಥವಾ ಪರಂಪರೆಯ ನಡೆಗಳಿಗಿರಬಹುದು. ಈ ಕಾಲಮಾನದಲ್ಲಿ ಯಾರು ಅಂತ ಕೇಳಿದರೆ ಅದು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು ಅನ್ನುವಂಥ ಒಂದು ಗಟ್ಟಿ ಧ್ವನಿ ನಮಗೆ ಕಾಣುವಂತಹದ್ದು. ಇವತ್ತು ರಂಗದಲ್ಲಿ ಅನೇಕ ವೇಷಗಳಲ್ಲಿ ಮಹಿಷಾಸುರನಿಂದ ತೊಡಗಿ ತಡಪೆ ಕಿರೀಟದ ವೇಷದ ವಿಭಾಗದಲ್ಲಿಯೂ ಕೂಡ ಅದು ಶೆಟ್ಟಿಗಾರರದ್ದೇ ಆದಂಥ ಒಂದು ಚಾಪನ್ನು ಮೂಡಿಸಿ, ಯಾವ ರೀತಿ ಬಣ್ಣದ ಮಾಲಿಂಗರು ಅಂತ ನಾವು ಕರೀತೇವೋ ಹಾಗೆ ಬಣ್ಣದ ವೇಷಕ್ಕೆ ಪರ್ಯಾಯ ಪದವಾಗಿ ಸದಾಶಿವ ಶೆಟ್ಟಿಗಾರರು ಅಂತ ಕರೆಯುವಲ್ಲಿವರೆಗೆ ಇವತ್ತು ಆ ಹೆಸರನ್ನು ಇವತ್ತು ಅಚ್ಚಳಿಯದೆ ಸ್ಥಾಪಿಸಿರ್ತಕ್ಕಂಥ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರೊಂದಿಗೆ ಒಂದಷ್ಟು ಮಾತುಕತೆ ಮಾಡೋಣ. ಅವರ ಯಕ್ಷ ಬದುಕಿನ ಪುಟಗಳನ್ನು ಒಂದಿಷ್ಟು ನಾವು ವೀಕ್ಷಕರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶೆಟ್ಟಿಗಾರರೇ ನಮಸ್ಕಾರ. 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 ಹೇಗಿದ್ದೀರಿ ಶೆಟ್ಟಿಗಾರರೇ? ಸೌಖ್ಯ, ತೊಂದರೆಯಿಲ್ಲ. ದೇವರ ದಯೆ, ಅಭಿಮಾನಿಗಳ ಆಶೀರ್ವಾದ, ನಮ್ಮ ದನಿಗಳ ಪ್ರೀತಿಯ ಆಧಾರ, ಪ್ರೀತಿಯ ವಿಶ್ವಾಸ, ಪ್ರೀತಿಯ ಆರೈಕೆ ಎಲ್ಲರಿಂದಲೂ ಕ್ಷೇಮ. ಎಸ್, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಇವತ್ತು ಯಕ್ಷಗಾನದ ವಲಯದಲ್ಲಿ ಒಂದು ದೊಡ್ಡ ಹೆಸರು. ದೊಡ್ಡದು ಅಂತಲ್ಲ, ಈ ಹೆಸರಿನ ಇವತ್ತು ಗಳಿಕೆಗೆ ಶೆಟ್ಟಿಗಾರರಿಗೆ ಮೊದಲ ಮೈಲಿಗಲ್ಲು. ತಮ್ಮ ಇಡೀ ಯಕ್ಷಗಾನದ ಬದುಕನ್ನು ತೆಗೆದು ನೋಡಿದರೆ ತಮ್ಮ ಬಾಲ್ಯದ ಜೀವನ ನೆನಪಿಸಿಕೊಳ್ತಾ ಹೋದರೆ ಶೆಟ್ಟಿಗಾರರಿಗೆ ಮೊದಲ ಹೆಜ್ಜೆ, ಮೊದಲು ರಂಗಕ್ಕೆ ಗೆಜ್ಜೆ ಕಟ್ಟಿ ಕುಣಿದಂಥ ದಿನ ನೆನಪಾಗುವುದಿಲ್ಲ? ನೆನಪಾಗ್ತದೆ. ನಾವು ಸಣ್ಣದಿರುವಾಗ ಯಕ್ಷಗಾನ ನೋಡುವ ಹಂಬಲ ಭಾಳ ಜಾಸ್ತಿ. ನಮ್ಮ ಊರಲ್ಲಿ ವಾರಕ್ಕೊಂದು ಆಟ ಆಗ್ತದೆ, ಮಂಗಳವಾರದ ದಿನ. ಆ ಮಂಗಳವಾರದ ದಿನ ಬಂತು ಅಂದರೆ ನಮಗೆ ಭಾಳ ಖುಷಿ. ಶಾಲೆಗೆ ಹೋಗ್ತೇವೆ, ಶಾಲೆಯಿಂದ ಬಂದು ಮತ್ತೆ ಆಟ ಆಡಲಿಕ್ಕೆ ದುಡ್ಡು ಕೊಡಲಿಕ್ಕಿಲ್ಲ ಅವರು. ಆವಾಗ ನಮ್ಮ ಅಪ್ಪ ಅಮ್ಮ ಕೊಡ್ತಿರಲಿಲ್ಲ, ಬೈತಿದ್ರು. ಆದರೂ ಒಂದು 10 ಗಂಟೆ 11 ಗಂಟೆಗೆ ಇವರು ನಿದ್ದೆ ಬಂದಾಗ, ತಂದೆ ತಾಯಿಗೆ ನಿದ್ದೆ ಬಂದಾಗ ಎದ್ದು ಹೋಗಿ ಟೆಂಟ್ ಮೇಲೆ ಎಬ್ಬಿಸೋದು, ಅದರೊಳಗೆ ನೋಡೋದು, ನುಗ್ಗಿ ಅಲ್ಲಿಯೇ ಕೂತು ಆಟ ನೋಡೋದು. ಇಂಥ ಒಂದು ಚಟ ಇತ್ತು ಆವಾಗ ಸಣ್ಣ ಪ್ರಾಯದಲ್ಲಿ. ಮತ್ತು ವೇಷ ನೋಡಿ ನನಗೂ ಹಾಗೆ ವೇಷ ಮಾಡಬೇಕು, ನಾನೊಂದು ವೇಷಧಾರಿ ಆಗಬೇಕು ಮನಸ್ಸಿನಲ್ಲಿ ಅದು ಕೂತು ಹೋಯಿತು. ಅದು ಕೂತು ಹೋದದ್ದು ಹೇಗೆ ಅಂದರೆ ಈ ರಕ್ಕಸರ ವೇಷ ನೋಡಿ ಭಾಳ ಇಷ್ಟ ಆಯ್ತು ನನಗೆ. ಬಾಲ್ಯದಲ್ಲೇ ನೀವು ರಕ್ಕಸರ ವೇಷದಿಂದ ಒಂದು ಅಟ್ರಾಕ್ಷನ್. ಎಲ್ಲ ವೇಷ ನೋಡ್ತೇನೆ, ಎಲ್ಲ ಈ ಸ್ತ್ರೀ ವೇಷವೋ ಅಥವಾ ಪುಂಡು ವೇಷವೋ ಅಥವಾ ರಾಜವೇಷ ಎಲ್ಲ ಅಂದರೆ ನನಗೆ ಎಲ್ಲ ಪ್ರಿಯವೇ. ಈ ಸತ್ಯಹರಿಶ್ಚಂದ್ರ ಅಂಥದ್ದೆಲ್ಲ ಬಂದರೆ ನಾನು ಬೆಳಗಿನವರೆಗೆ ಈಗಲೂ ನೋಡ್ತೇನೆ ಆಟ. ಸತ್ಯಹರಿಶ್ಚಂದ್ರ, ನಳದಮಯಂತಿ ಮುಂತಾದವೆಲ್ಲ ಬಂದರೆ ಈಗಲೂ ನೋಡ್ತೇನೆ ಟೈಮ್ ಸಿಕ್ಕಿದ್ರೆ. ಒಂದೊಂದು ಸಲ ಟೈಮ್ ಸಿಗೋದಿಲ್ಲ, ಮತ್ತೊಂದು ಸಲ ಬೇಸರ ಆಗ್ತದೆ, ಸೀದಾ ಇದ್ದು ಹೋಗ್ತೇನೆ. ಈ ಕೋಳಿಯವ್ರನ್ನವರೆಲ್ಲ ಚಂದ್ರಪತಿ ಎಲ್ಲ ಮಾಡುವಾಗ ನಾನು ಹೋಗುದಿಲ್ಲ ಮನೆಗೆ, ಆಟ ನೋಡಿ ಹೋಗುದು. ಆ ಚಟ ಇತ್ತು. ಅಂತೆಯೇ ಬಾಲ್ಯದಲ್ಲಿ ಕೂಡ ಹಾಗೆ ಆಟ ನೋಡುವಂಥ ಚಪಲ
ಭಾಳ ತುಂಬ ಇತ್ತು. ತುಂಬ ಇದ್ದು ಸಾಧಾರಣ ಒಂದು 6ನೇ ಕ್ಲಾಸ್ನವರೆಗೆ ಕಲಿತೆ, ಶಾಲೆಗೆ ಹೋದೆ. ತಮ್ಮ ಶಿಕ್ಷಣ ಒಟ್ಟು 6ನೇ ತರಗತಿವರೆಗೆ? 6ನೇ ತರಗತಿಯಲ್ಲಿ ನನ್ನ ಶಿಕ್ಷಣ ಕೊನೆ. ಅಲ್ಲಿಂದ ತಂದೆ ಹೇಳಿದರು, ನೀನು ಕೆಲಸಕ್ಕೆ ಹೋಗಬೇಕು ಅಂತ, ಬಡತನದಿಂದಾಗಿ ಹೋಗಬೇಕು ಅಂತ ಹೇಳಿದ್ರು. ಆಯಿತು, ಹೋಗುವುದಂದರೆ ಇಲ್ಲಿಗೆ ಬೊಂಬೈಗೆ ಹೋದೆ. ಒಂದು 2-3 ವರ್ಷ ಮುಂಬೈಯಲ್ಲಿದ್ದೆ. ಅಲ್ಲಿಂದ ಬೊಂಬೆಯಲ್ಲಿ ಎಂತ ಮಾಡ್ತಿದ್ರಿ ಶೆಟ್ಟಿಗಾರ್? ಗ್ಲಾಸ್ ತೊಳೆಯೋದು. ಹೋಟೆಲ್ನಲ್ಲಿ? ಹೋಟೆಲಲ್ಲಿ ಗ್ಲಾಸ್ ತೊಳೆಯೋದು, ಚೆಂಡೆ ಹೊಡೆಯೋದು ಬಾಯಲ್ಲಿ, ಬೇರೆ ಅಂತಿಲ್ಲ. ಆವಾಗ ಚೆಂಡೆ ಅಂದರೆ ನಮ್ಮ ಬಾಯಲ್ಲಿ ಬರುವುದು ಅಪಶಬ್ದ. ಇದು ಟಾಂಗ್ ಡಂಗ್ ಡಂಗ್ ಟಾಂಗ್ ಆಗುಂಟು, ನಾವು ಬೇರೆ ಅಪಶಬ್ದ ಹಾಕೋದು. ಅಪಶಬ್ದ ಹಾಕಿ ಬಾರಿಸಿ ಹಾಗೆ ಕುಣಿಯುವುದು ಎಲ್ಲ ಮಾಡೋದು. ಒಮ್ಮೆ ಬೈತಿದ್ರು, ಯಜಮಾನರುಗಳು ಬೈತಿದ್ರು, ಎಂಥ ಮಾರ ಹೆಂಚಿನ ಮಾರ ನಿನ್ನ ಏಪತ್ತು ನಮಗೆ ಗಿರಿಂಜಿ ಬಾಡಿ ಚೆಂಡೆ ಒಂದು ಆಟೋಗೆ ಬರೋ ಜನಕ್ಕೆ ಹಾಗೆ ಬೈತಿದ್ರು. ಕೆಲವು ಗ್ಲಾಸ್ ಪುಡಿ ಮಾಡಿದ್ದೇವೆ, ಅದ್ರ ಲೆಕ್ಕ ಇಲ್ಲ. ದಿನಕ್ಕೊಂದು 10 ಖಂಡಿತ ಪುಡಿ ಮಾಡ್ತಿದ್ವಿ. ಹಾಗೆ ನಮಗೆ ಕೆಲಸ ಸಂಬಳ ಇಲ್ಲ, ಇದಕ್ಕೆ ಕಟ್ಟಿ ಗ್ಲಾಸ್ ಹೊಡಿ ಮಾಡಿದ್ದಕ್ಕೆ ಅದಕ್ಕೆ ಆಯ್ತು. ಹಾಗೆ ದೊಡ್ತಾ ಮತ್ತೆ 16ನೇ ವಯಸ್ಸಿಗೆ ನಾನು ಊರಿಗೆ ಬಂದೆ. 16ನೇ ವಯಸ್ಸಿಗೆ, 12ನೇ ವಯಸ್ಸಿಗೆ 6ನೇ ಕ್ಲಾಸ್ ಮುಗಿಸಿ ಹೋಗಿದ್ದೇನೆ. 16ನೇ ವರ್ಷಕ್ಕೆ ನಾನು ಊರಿಗೆ ಬಂದೆ. ಊರಿಗೆ ಬಂದು ಉಜಿರೆಯಲ್ಲಿ ಒಂದು ವೈಭವ ಬಾರ್ ಅಂತ ಓಪನ್ ಆಯಿತು. ಅಲ್ಲಿ ನಾನು ಕಡಿಯೋದಕ್ಕೆ, ಮಸಾಲೆ ಕಡಿಯೋದಕ್ಕೆ ಅಂದರೆ 3 ಗಂಟೆಗೆ ಹೇಳಬೇಕು, 6 ಗಂಟೆವರೆಗೆ, 11 ಗಂಟೆವರೆಗೆ ಕಡಿಬೇಕು. ಹಾಗೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಅಲ್ವ ಧರ್ಮಸ್ಥಳ ಕೇಂದ್ರ ಹೋದೆ. ಅಲ್ಲಿ ಗುರುಗಳಾಗಿದ್ದವರು ಇವರು ಕೆ ಗೋವಿಂದ ಭಟ್ರು, ಮತ್ತು ಅವ್ರು ಗೋವಿಂದ ಭಟ್ರು ಮೈನ್, ಆಮೇಲೆ ಜಯರಾಮಾಚಾರಿ, ಇವರೆಲ್ಲ ಸೆಲೆಕ್ಟಿಗೆ ಮ್ಯಾನೇಜರ್ಗಳು. ಜಯರಾಮಾಚಾರಿ, ಶ್ರೀಧರ ರಾವ್ ಅವರೆಲ್ಲ. ನಾನು ಸೆಲೆಕ್ಟ್ ಆಗಲಿಲ್ಲ. ಕಾರಣ ನಾನು ಗಟ್ಟಿಮುಟ್ಟಾಗಿದ್ದೆ. ನನ್ನನ್ನು ನೋಡುವಾಗಲೇ ಇವಾಗ ಯಕ್ಷಗಾನಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದರು, ನೀನು ಯಕ್ಷಗಾನಕ್ಕೆ ಆಗಲಿಕ್ಕಿಲ್ಲ ಹುಡುಗ, ನೀನು ಕೇಂದ್ರಕ್ಕೆ ಹೋಗು ಅಂತ, ಇದಕ್ಕೆ ಮೇಸ್ತ್ರಿ ಕೆಲಸಕ್ಕೆ ಹೋಗು ಹೇಳಿದರೆ ಜನ ಗೊತ್ತಾಯ್ತಲ್ಲ, 4 ದಿನ ದಾಟಿ ಗೋವಿಂದ ಭಟ್ರು ಹೇಳಿದರು. ಭಾಳ ಬೇಜಾರಾಯ್ತು ನನಗೆ, ಭಾಳ ಬೇಜಾರಾಯಿತು, ದುಃಖ, ಕಣ್ಣೀರೇ ಬಂತು. ಒಂದು ಕಡೆಯಲ್ಲಿ ಕೂತ್ಕೊಂಡು ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು, ಕಲೀಲಿಕ್ಕೆ ಬಂದೆ. ಇನ್ನು ಹೋಟ್ಲಿಗೆ ಹೋದ್ರೆ ಅಡಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಕೂತ್ಕೊಂಡಿರುವಾಗ ರೆಂಜಾಳ ರಾಮಕೃಷ್ಣ ರಾವ್ ಬಂದರು. ಅವ್ರು ಬಂದು, ಏನು ಕೂಗುದೇನು, ಸುಮ್ಮನೆ ಕೂತದ್ದು. ಕೇಂದ್ರಕ್ಕೆ ಬಂದೆ, ಸೆಲೆಕ್ಟ್ ಆಗಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ನೀನು ಕಲೀಲಿಕ್ಕೆ ಆಸೆ ಮನಸ್ಸುಂಟು, ಉಂಟು, ಹಾಗಾದರೆ ನೀನು ಕಲೀಲಿಕ್ಕೆ ಬಾ ಅದು. ಅಲ್ಲಿ ಆಷಾಢ ಮಾಸದಲ್ಲಿ ಒಂದು 7 ದಿನದ ಯಕ್ಷಗಾನ ಆಗ್ತದೆ, ಹವ್ಯಾಸಿಗಳಿಗೆ 6 ದಿನ, ಮತ್ತು ಇವರಿಗೆ ಮೇಳದವರಿಗೆ 1 ದಿನ ಲಾಸ್ಟ್, ಕೊನೆಯ ದಿವಸ. ಹಾಗೆ ಈ 6 ದಿವಸದಲ್ಲಿ ನಮಗೆ ಒಂದು ಕಲೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಉಂಟಲ್ಲಿ. ಹಾಗಾಗಿ ನನಗೆ ಯಾರು ಇರುವುದಿಲ್ಲ, ಮತ್ತು ಆಟ ಮುಗಿಯೋದು ಬೇಗ. ಹಾಗೆ ಇವರು 6-7 ದಿನದಲ್ಲಿ ನನಗೆ ಹೆಜ್ಜೆ ಹೇಳಿಕೊಟ್ರು, ಒಂದು ದಿನಕ್ಕೊಂದು. ಆ ದಿನಕ್ಕೊಂದು ಬೆಳಿಗ್ಗೆ ಹೇಳೋದು, ಸಾಯಂಕಾಲ ಆಗುವಾಗ ಅದನ್ನು ಭಯಂಕರ ಸ್ಪೀಡ್ ಮಾಡಿರ್ತೇನೆ ನಾನು. ಅಷ್ಟು ಸ್ಪೀಡ್ ಇದ್ದೆ, ಚುರುಕಿದ್ದೆ. ಕಾಣಲಿಕ್ಕೆ ಮಾತ್ರ ಗಟ್ಟಿದ್ದದು, ಮತ್ತು ಚುರುಕಿದ್ದೆ. ಆಮೇಲೆ ಹಾಗೆ ಕಲಿತು ಮೇಳಕ್ಕೆ ಹೋಗಬೇಕು ಅಂತ ಮನಸ್ಸುಂಟು, ಆದರೆ ಏನು ಮಾಡೋದು, ವೇಷ ಮಾಡಲಿಕ್ಕೆ ಪೂರ್ತಿ ಆಗಲಿಲ್ಲ, ಬರೀ ಹೆಜ್ಜೆಗಾರಿಕೆ ಮಾತ್ರ ಅದು. ಏನು ಯೋಚನೆ ಮಾಡಿ ಮತ್ತು ನಾನು ಮೇಳಕ್ಕೆ ಬರ್ತೇನೆ ಅಂದೆ. ಏನು ಮಾಡ್ತೀವಿ, ಒಂದು ಇದು ನೇಪಥ್ಯ ಕೆಲಸ ಮಾಡುವ ಅಂತ ಆಯ್ತು, ಹೋಯಿತು. ನೇಪಥ್ಯ ಕೆಲಸ ಪ್ರಾರಂಭ ಆಯಿತು. ನೇಪಥ್ಯ ಕೆಲಸಕ್ಕೆ ಪ್ರಾರಂಭ ಆಗುವಂಥ ದಿವಸ, ಆ ದಿವಸವೇ ಅಂದರೆ ಅಲ್ಲಿ ಒಂದು ಬಟ್ವಾಡಿ ಕೊಡುವ ಅಭ್ಯಾಸ ಉಂಟು. 3 ದಿನಕ್ಕೊಂದು ಸಲ ಬಟ್ವಾಡಿ ಕೊಡುವ. ಎಲ್ಲ ಮೇಳದಲ್ಲಿ ಇತ್ತು, ಈಗ ನಮ್ಮ ಹತ್ರಲ್ಲ ಮುಗಿದಿದೆ, ಬೇಡ ಅಂತ ಬಿಟ್ಟಿದ್ದಾರೆ ಅದು. ಬಟ್ವಾಡಿ ನಾನು ವಿಠಲ್ ಶೆಟ್ಟಿ ಹೀಗೆ ನೋಡಿದರು, ಏತ್ಯ ನಿಕ್ಕಿ ತಾಸು 5 ರೂಪಾಯಿ ಕೊಡಲಿ. ಆ ಕಾಲದಲ್ಲಿ ಅಂದರೆ ಸೇರಿದ್ದು ಮಾತ್ರ. ನಾನು ಕೆಲಸ ಪ್ರಾರಂಭ ಆಗಲಿಲ್ಲ, ಕೆಲಸ ಪ್ರಾರಂಭ ಆಗುವುದಕ್ಕೆ ಮೊದಲೇ ಈಗ ಸಂಬಳ ಎತ್ತೊಂದು ಗೊತ್ತುಂಟ. ಸುಮ್ಮನೆ ನಿಂತು ಒಂದು 5 ರೂಪಾಯಿ ಕೊಟ್ಟರು. ನನಗೆ ಸಂಬಳ ಇರೋದು 5 ರೂಪಾಯಿ, 50 ರೂಪಾಯಿ ಅಲ್ಲ.
₹5 ಸಂಬಳಕ್ಕೆ ತಾವು ಯಕ್ಷಗಾನ ರಂಗದ ಮೊದಲ ಕೆಲಸ ನಿಮ್ಮದು ನೇಪಥ್ಯಕ್ಕೆ. ಹೌದು, ₹5 ಸಂಬಳಕ್ಕೆ ಸೇರಿದ್ದೇನೆ. ಅಲ್ಲಿಂದ ಮತ್ತೆ ನೇಪಥ್ಯ ಕೆಲಸದಲ್ಲಿ ಒಂದೂವರೆ ವರ್ಷ, ಅಂದರೆ 1 ವರ್ಷ ಮತ್ತೊಂದು ತಿರುಗಾಟದಲ್ಲಿ 4 ತಿಂಗಳು ಅಷ್ಟೇ, 1.5 ವರ್ಷ. ಅದು ಕೂಡ ನನಗೆ ಸಿಕ್ಕಿದ್ದು ಬಣ್ಣದ ವಾಣಿಗರವರು, ನನಗೆ ಕಟ್ಟಲಿಕ್ಕೆ ಸಿಕ್ಕಿದ್ದು ವೇಷಭೂಷಣ ಕಟ್ಟಲಿಕ್ಕೆ. ಅದೊಂದು ನನ್ನ ಭಾಗ್ಯ ಅಂತ ನಾನು ಯೋಚನೆ ಮಾಡ್ತೇನೆ. ಯಾಕಂದರೆ ನನಗೂ ರಕ್ಕಸ ವೇಷ ಮಾಡಬೇಕು ಅಂತ ಆಸೆ ಇತ್ತು. ಅಂಥ ರಕ್ಕಸ ವೇಷ ಯಾರು ಸಿಗ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಅದು ಸಿಕ್ಕಿದ್ದು ನಿಮಗೆ ಅದರದ್ದು ಅನರ್ಘ್ಯ ರತ್ನವೇ ನಿಮಗೆ ಸಿಕ್ಕಿದೆ. ಕಟೀಲಿನ ದೇವಿ ನನ್ನನ್ನು ಅಲ್ಲಿಗೆ ಕೊಂಡೋಗಿ ಸೇರಿಸಿದ್ರು. ಆಮೇಲೆ ಅವರಿಗೆ ಕಟ್ತಾ ಇರುವಾಗ ಅವರು ವೇಷ ಮಾಡುವಾಗ ನೋಡ್ತಾ ಇದ್ದೆ ದೂರದಿಂದ. ಎಂಜಿನ ತೂಪಣ ಮತ್ತು ತೂರೇಜಿ ಪೊಬ್ಬ ಓಡಿಸ್ತಾ ಇದ್ರು ಆವಾಗ, ಆ ಕಾಲಕ್ಕೆ. ಕರೆಕ್ಟ್. ಆಮೇಲೆ ಅವರಿಗೆ ಏನೋ ಪ್ರೀತಿ ಹುಟ್ಟಿತು, ಹೇಳಿಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಒಂದೊಂದೇ ಹೇಳಿಕೊಟ್ಟು ಅವ್ರ ಮೇಳ ಮುಗಿಯುವಾಗ ಒಂದೆಲ್ಲ ಕಲ್ತಾಗಿದೆ ಕಥೆ, ಸಿಟ್ಟಿಡುವುದು ಅದು ಇದು ಎಲ್ಲ. ಆಮೇಲೆ ಹಾಗೆ ಮುಂದುವರಿತಾ ಹೋಯಿತು. ಅವ್ರದ್ದೇ ಒಂದು ರುದ್ರಭೀಮ ಇತ್ತು, ಅದು ಬೆಳ್ಳಾರಿಯಲ್ಲಿ ಅಶೋಕ್ ಭಟ್ರು ಮಾಡಿಸಿದ್ದು, ಸುರೇಶ್ ಕರ್ನಾಟಕದ್ದು. ನನ್ನೊಂದು ದುಶ್ಯಾಸನ ಆವಾಗ, ನಾನು ಮೊದಲನೇ ದುಶ್ಯಾಸನ ಅದು ಬೆಳ್ಳಾರಿಯಲ್ಲಿ. ಆವಾಗ ಅವರು ನನ್ನ ವೇಷ ನೋಡಿ ಹೇಳಿದ್ರು, ಈ ಭಾರಿ ಮಾಡೋ ವೇಷ ಯಾಪ ತಲೆಯಿಂದ ಕಾಲ ಅವರಿಗೆ ಹಾರಿಸಿದ್ರು. ಅಲ್ಲಿಂದ ದೇವರ ದಯದಲ್ಲಿ ಇಷ್ಟವರೆಗೆ ನಡೀತಾ ಬಂದೆ. ಎಲ್ಲ ಒಂದು ಕಡೆ ಶೆಟ್ಟಿಗಾರರೇ, ತಮ್ಮ ಬದುಕಿನಲ್ಲಿ ಗೋವಿಂದ ಭಟ್ರು ತಮ್ಮ ಎದುರು ಅನೇಕ ವೇಷಗಳನ್ನು ತಾವು ಜೊತೆಯಾಗಿ ಮಾಡಿದಂಥವ್ರು. ಮತ್ತೊಂದು ಭಾಗ್ಯ ಸಿಕ್ಕಿತು ನಮಗೆ. ಸಿಕ್ಕಿತು. ಗೋವಿಂದ ಭಟ್ರು ಎದುರು ಮೊದಲ ವೇಷ ಮಾಡಿದ ನೆನಪಿದೆಯಾ ನಿಮಗೆ ಅಂತ? ಮೊದಲ ವೇಷ ಮಾಡಿದ ನೆನಪು, ಯಾಕೆಂದ್ರೆ ಗೋವಿಂದ ಭಟ್ರೇ ಹೇಳ್ತಾರೆ ನಿನಗೆ ಆಗ್ಲಿಕ್ಕಿಲ್ಲ ಯಕ್ಷಗಾನ ಅಂತ ಕಳಿಸ್ತಾರೆ. ಆ ಹೊತ್ತಿನಲ್ಲಿ ನನ್ನನ್ನು ನೋಡಿ ಯಾರಾದರೂ ಹೇಳಿಯಾರು. ಆ ಸ್ಥಿತಿಯಲ್ಲಿ ತಾವಿದ್ರಿ, ಆದ್ರೆ ಅವರ ಮುಂದೆ ತಾವು ಕಲಿತು ವೇಷ ಮಾಡುವಂತ ಸಂದರ್ಭ ಅದು ಹೇಗಿತ್ತು ಅಂತ? ಮೊದಲ ವೇಷ ನನಗೆ ರೋಮಾಂಚನ ಆಗ್ತಿತ್ತು, ಇವರಿದ್ರಿಗೆ ನನ್ನ ವೇಷ ಉಂಟಲ್ಲ ಅಂತ ನನಗೆ ರೋಮಾಂಚನ. ನಿಮಗೆ ಖುಷಿ? ಅದು ಖುಷಿ. ಅವರಿಗೆ ಅದು ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದರೆ ಯಾವ ಹುಡುಗ ಯಾರು ಬಂದಿದ್ದಾನೆ ಯಾರಿಗೆ ಗೊತ್ತು ಅವರಿಗೆ ಅಂಥದ್ದೆಲ್ಲ ಲೆಕ್ಕ ಅಲ್ಲ. ಅದೊಂದು ದೊಡ್ಡ ಸಮುದ್ರ. ಆ ಸಮುದ್ರಕ್ಕೆ ಎಷ್ಟು ಮೀನು ಬರ್ತದೆ, ಎಷ್ಟು ಮೀನು ಹೋಗ್ತದೆ, ಎಷ್ಟು ಮೊಸಳೆಗಳಿದ್ದಾವೆ ಲೆಕ್ಕ ಉಂಟು. ಅದಕ್ಕೆ ಒಂದು ಬದಿಯಲ್ಲಿ ಹೋಗ್ತಾ ಇರ್ತದೆ. ಅಂಥವರ ಜೊತೆಯಲ್ಲಿ ವೇಷ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅಲ್ಲ, ಅದು ನನ್ನ ಪುಣ್ಯ. ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯ. ಅವರ ಜೊತೆಯಲ್ಲಿ ತುಂಬ ವೇಷ ಮಾಡಿದ್ದೇನೆ. ಅಂದರೆ ಒಂದು ಕಾಲಕ್ಕೆ ಅವ್ರದ್ದು ಜಾಂಬವ ನಂದು ಸಿಂಹ ಅಂದರೆ ಒಂದು ಒಳ್ಳೆ ಕಾಂಬಿನೇಷನ್. ಅವ್ರದ್ದು ಕೌರವ ನಂದು ಭೀಮ ಅಂದರೆ ಕಾಂಬಿನೇಷನ್. ಎಲ್ಲಿ ಹೋದ್ರು ಸಾಧಾರಣ ಮಳೆಗಾಲದಲ್ಲಿ ಒಂದು 5 ತಿಂಗಳು ಅದೇ ಆಗ್ತಿತ್ತು ಒಂದೊಂದು ಕಡೆ. ಹಾಗೆ ಶೆಟ್ಟಿಗಾರರು 1.5 ವರ್ಷ ನೇಪಥ್ಯರಾಗಿದ್ರಿ. ನಂತರ ಪೂರ್ಣಕಾಲಿಕ ಯಕ್ಷಗಾನ ಕಲಾವಿದನಾಗಿ ಪಾದಾರ್ಪಣೆ ಮಾಡಲಿಕ್ಕೆ ಶುರು ಮಾಡಿದರೆ ಹೇಗೆ? ಶುರು ಮಾಡಿದ್ರೆ ಅಂದರೆ ನಾನು ಅದೇ ಆಷಾಢ ಮಾಸದ 7 ದಿವಸದ ಆಟದಲ್ಲಿ ನಮ್ಮ ಜಾತಿಯವರದ್ದು ಒಂದು ಆಟ ಮಾಡ್ತಾರೆ. ಯಾರು? ಕಿನ್ನಿಗೋಡಿಯವರು, ದಾಮೋದರ ಶೆಟ್ಟಿಗಾರ ಅಂತ ಜಾತಿಯವರದ್ದು ಒಂದು ಹವ್ಯಾಸಿ ಕಡೆಗೆ. ಆ ಹೊತ್ತಿನಲ್ಲಿ ನಾನು ಹತ್ರ ಕೇಳಿದ್ರು, ನೀನು ವೇಷ ಮಾಡ್ತೀಯ ಮಾರ ಅಂತ. ಮಾಡ್ತೇನೆ, ದೊಡ್ಡದಿಲ್ಲ, ಸಣ್ಣದು ಮಾಡ್ತೇನೆ. ಅದು ಇವತ್ತು ನಂದು ವೇಷ ನೀನು ಮಾಡೋದು, ಅವರು ಬಣ್ಣದ ವೇಷ ಮಾಡೋದು ಹೆಚ್ಚು. ನಿಮ್ಮದು ವೇಷ ಗೋರರೂಪಿ ಮಾಡು. ಗೋರರೂಪಿ ಸರಿ, ನಮ್ಮದು ಇವರು ಗುರುಗಳದ್ದು ನೋಡಿದ್ದೆ ನಾನು ಹೇಗೆ ಮಾಡ್ತಾರಂತ. ಹಾಗೆ ಮಾಡಿದ್ವಿ, ಭೀಮ ನೋಡಿ ಕಟ್ಟು ಮಾಡಿದ್ದೆ. ಅಲ್ಲಿ ಏನಾಯಿತು, ಈ ಸಭೆಯಲ್ಲಿ ವಿಶ್ವೇಶ್ವರ ಭಟ್ರು ಇದ್ದರು, ಆಟ ನೋಡ್ತಾ ಇದ್ರು. ಅವರಿಗೆ ಒಂದು 3ನೇ ಬಣ್ಣಕ್ಕೆ ಜನ ಆಗಬೇಕಿತ್ತು. ಆಟ ನೋಡ್ತಾ ಇರುವಾಗ ನನ್ನ ವೇಷ ನೋಡಿ ಅವರಿಗೆ ಏನೋ ಒಂದು ಆಕರ್ಷಣೆ ಬಂತೋ ಏನೋ. ಹತ್ತಿರ ಬಂದರು, ಮೆಳಕ್ಕೆ ಬರ್ತೀಯ ಮಾರ ಎಂದರು. ಹೌದಂದು ಇದು ವೈದ್ಯನಿಗೆ ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಅಂತ ಜೇನುತುಪ್ಪ ಎಲ್ಲ ಒಟ್ಟಿಗೆ ಸಿಕ್ಕಿತು. ಸಂತೋಷ ತಡೀಲಿಕ್ಕಾಗಲಿಲ್ಲ. ಮೇಳಕ್ಕೆ ಹೋದೆ, ಮನೆಯಲ್ಲೆಲ್ಲ ಬೈದರು. ಮೇಳದಲ್ಲಿ ಮೊದಲ ತಿರುಗಾಟ 1ನೇ ಮೇಳದಲ್ಲಿ. ಮೊದಲನೇ ಮೇಳದಲ್ಲಿ ಇದು ಯಾವುದು ಬಲಿಪರಸಟ್ಟು, 2ನೇ ಮೇಳ ನೇಪಥ್ಯದಲ್ಲಿರುವಾಗ ವೇಷಕ್ಕೆ ಹೋದದ್ದು ಇದು. ವೇಷಕ್ಕೆ ಹೋದದ್ದು 1ನೇ ಮೇಳದಲ್ಲಿ. ಅನೀತ ಭಾಗವತರಿದ್ದರು ಮತ್ತು ವಿಶ್ವೇಶ್ವರ ಭಟ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲಿಲ್ಲ. ಯಾವ ಪ್ರಸಂಗವೇ ಆಗಲಿ ಅವರ ಹತ್ರ ಕೇಳದೆ ರಂಗಸ್ಥಳ ಪ್ರವೇಶ ಮಾಡ್ತಿರ್ಲಿಲ್ಲ. ಅವ್ರಿಗೆ ಅಷ್ಟು ಇದಿತ್ತು, ನಾಲೆಜ್ ಇತ್ತು, ಹೇಳಿಕೊಡುವಂಥ ಶಕ್ತಿ ಇತ್ತು. ನಮ್ಮನ್ನು ಹೇಳಿಕೊಟ್ಟೇ ಮೇಲೆ ಮಾಡಿದ್ದಾರೆ.
ಹಾಗೆ ಅಲ್ಲಿಂದ ತಮ್ಮ ಬಣ್ಣದ ವೇಷ ಪ್ರಾರಂಭ ಆಯಿತು. ಅಲ್ಲಿಂದ ಒಂದು ವರ್ಷ ನಿಶುಂಭ ಮಾಡಿದೆ. ಮತ್ತೊಂದು ವರ್ಷಕ್ಕೆ ನಿಶುಂಭ ಮಾಡ್ತಾ ಇರುವ ಹೊತ್ತಿನಲ್ಲಿ ಈ ವಿಠಲ್ ಶೆಟ್ಟರು ಬಂದರು. ಶುಂಭ ಮಾಡುವವರನ್ನು ನೋಡಿ, ಅವರು ತನಿಯಪ್ಪ ಗೌಡ ಅಂತ ಹೆಸರು ಅವರು. ಅವರು ನೋಡಿ ಹೇಳಿದರು, ಅಂದ ತನಿಯಪ್ಪ ನಿನ್ನ ಹಿಂಚಿನೊಂದು ವೇಷ ಶುಂಭೆದ ನಿಗಲೆ ಅದು ಶುಂಭೆ ಆಯ್ನ ನಿಶುಂಭೆ ತುಳ ಮೊನೆ ತುಳ ಏನ. ನಾನು ಚಿಟ್ಟಿ ಉದ್ದ ಇರ್ತಿದ್ದೆ ಅವಾಗ, ನನಗೆ ಇಂಟ್ರೆಸ್ಟ್ ಜಾಸ್ತಿ ಚಿಟ್ಟಿಡುವ ಇದು ಚಟ ಭಯಂಕರ. ಎಷ್ಟು ದುಡ್ಡು ಇಡುವುದು ಯಾರು ಏನೇ ಹೇಳಿ ನಾನು ಇಡುದು ಕಮ್ಮಿ ಮಾಡಿದ ಹಾಗೆ ಹೇಳಿದ್ರು. ಏನು ಮೊನೆ ತುಳ ನಿಂಚೊಂಡು ಈ ಒಂದು ಏನು ನೀನು ಎಷ್ಟೋ ವರ್ಷ ಹೊಡೆದಿತ್ತು ತೂಪೇನು. ಇವರು ಹೋದವರು ಬರಲೇ ಇಲ್ಲ. ಮನೆಗೆ ಹೋದವರು ಬರಲಿಲ್ಲ ಆ ಸಂಜೆ. ಶುಂಭ ಆಗಬೇಕು ಇಲ್ಲಿ ರೆಡಿ. ವಿಶ್ವನಾಥ್ ಕೇಳಿದ್ರು, ಏನು ಮಾಡ್ತೀವಿ ಮನೆ? ನಾನು ಮಾಡ್ತೇನೆ. ಅಲ್ಲಿಂದ ಶುಂಭ 2-3 ತಿಂಗಳ ನಂತರ ಶುಂಭ. ಆವತ್ತು ಒಂದು ಇವ್ರದ್ದು ವೇಷ ಸಿಕ್ಕಿದ್ರು ನನಗೆ. ಯಾಕಂದರೆ ಅಳಿಕೆ ರಾಮಾಯರಿ ಆ ಸಮಯದಲ್ಲಿ ಒಂದು ಶುಂಭ ಅವ್ರದ್ದೊಂದು ಸುಗ್ರೀವಾಗಿದೆ. ಅದು ಒಂದು ಭಾಗ್ಯ ಸಿಕ್ಕಿದೆ ಅಂಥವ್ರು ಸಿಕ್ಕುವುದು ನಿಮ್ಮ ಯೋಗ. ಹಾಗೆ ಮುಂದುವರಿತಾ ಮತ್ತೆ ಒಂದು 2-3 ವರ್ಷಗಳಿಂದ ಮಹಿಷಾಸುರ ಪ್ರಾರಂಭ ಮಾಡಿದೆ. ಮಹಿಷಾಸುರ ತಮಗೊಂದು ಬ್ರ್ಯಾಂಡ್ ಅಂತಲ್ಲ, ಅಚ್ಚುವತ್ತಿ ಕೊಡುವ ಹಾಗೆ ಮಾಡಿತ್ತು ವೇಷ. ಬ್ರ್ಯಾಂಡ್ ಅಂತಲ್ಲ, ಅದು ಜನಗಳ ಅಭಿಮಾನ ಒಂದು. ಮತ್ತು ಆ ಜನಗಳಿಗೆ ಏನು ಬೇಕು ಅಂತ ಸ್ವಲ್ಪ ನಾವು ಕಲ್ಪನೆ ಮಾಡಬೇಕಾಗ್ತದೆ. ಮಹಿಷಾಸುರದಲ್ಲಿ ನನಗೆ ನಮ್ಮ ಬಾಲ್ಯ ನಾನು ನೆನಪಿಸಿಕೊಳ್ಳುವುದು, ಗಂಗೆಯ ಶೆಟ್ಟರ ಮಹಿಷಾಸುರ ನಾವು ನೋಡ್ತಾ ಇದ್ದೆ. ಗಂಗೆಯ ಶೆಟ್ಟರದ್ದು ಮಹಿಷಾಸುರ ನಮಗೆ ಬಹಳ ಫೇವ್ರೇಟ್. ಗಂಗೆಯ ಶೆಟ್ಟರ ಮಹಿಷಾಸುರ ಕುರಿಯದವರ ಪದ್ಯ ಅಂತೇಳಿ ಬಹಳ ಫೇವ್ರೇಟ್ ಅಂತೇಳಿ ನೋಡ್ತಾ ಇದ್ದಂಥ ಕಾಲ ಅದು. ಅದಾದ ನಂತರ ಮುಂದುವರೆದು ನೋಡ್ತಾ ಹೋದ್ರೆ ನಮಗೆ ಅದರಿಂದ ನಂತರ ತುಂಬಾ ಇಷ್ಟಪಟ್ಟಂತ ಮಹಿಷಾಸುರ ಶೆಟ್ಟಿಗಾರರದ್ದು ಅಂತ, ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡ ಮಹಿಷಾಸುರ ಅಂತ. ಏನು ಅದು ಅಭಿಮಾನಿಗಳ ಅಭಿಮಾನ ಅಂತ ನಾನು ಹೇಳೋದು ಅದನ್ನು. ನನ್ನಿಂದ ಏನಾಗುವುದಿಲ್ಲ ಅಂತ. ಯಕ್ಷಗಾನ ಕಲಾವಿದನಿಗೆ ಒಬ್ಬನಿಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ರಂಗಸ್ಥಳದಲ್ಲಿ ಹೋಗಿ ಕುಣಿಬೇಕು ಅಂತಾದರೆ ಭಾಗವತರ ಇದು ಬೇಕು. ಯಾವುದು? ಖಂಡಿತ ಸಹಕಾರ ಬೇಕು. ಭಾಗವತರ ಸಹಕಾರ ಅಲ್ಲದಿದ್ದರು ಚಂಡಮದ್ಲೆ ಅವರು ನಾವು ಹೇಗೆ ಕುಣಿತೇವೆ ಅಂತ ಅವ್ರು ನೋಡಿ ಚಂಡಮದ್ಲೆ ಬರೀತಾರಲ್ಲ, ಅದಕ್ಕೆ ನಾವು ಚಿರಋಣಿ ಆಗಿರಬೇಕು. ಖಂಡಿತ. ಅದೂ ಅಲ್ಲದೆ ನಮ್ಮ ಎದುರಿಗೆ ಬರುವಂಥ ವೇಷ ಅವರು ಸಹಕಾರ ಕೊಡಬೇಕು. ಅವ್ರು ಎತ್ತುಗಡೆ ಮಾಡಿ ಕೊಡೋದ್ರೆ ಮುಂದೆ ಹೋಗ್ಲಿಕ್ಕೆ ಅವರು ಪೋರ್ಸ್ ಕೊಡಬೇಕು. ನಾವು ಪೋರ್ಸ್ ಕೊಡದಿದ್ದಾಗ ಅವರು ಕೊಡಬಾರ್ದು. ಹಾಗೆಲ್ಲ ಉಂಟು. ಹಾಗಿದ್ದರೆ ಮಾತ್ರ ಒಬ್ಬ ವೇಷ ರಂಗಸ್ಥಳದಲ್ಲಿ ಮೆರೆಯುವುದಕ್ಕೆ ಸಾಧ್ಯ. ಮತ್ತು ನಾನೇ ಹೋಗ್ತೇನೆ, ನಾನೇ ಒಬ್ಬನೇ ಮಾಡ್ತೇನೆ, ಯಾವುದೂ ಆಗುವುದಿಲ್ಲ ಸರ್. ಇದು ಒಂದು ಸಮಷ್ಟಿಯ ಕಲೆ ಅಂತ. ಸಮಷ್ಟಿಯ ಕಲೆ. 10 ಜನ ಸೇರಿದರೆ ಮಾತ್ರ ಒಂದು ಭಾರವನ್ನು ಎತ್ತಬಹುದು. ಒಬ್ಬನಿಗೆ ಎತ್ತಲಿಕ್ಕೆ ಭಾಳ ಕಷ್ಟ. 10 ಜನ ಸೇರಿ ಸುಲಭದಲ್ಲಿ ಎತ್ತಬಹುದು. ಆ ಸುಲಭದಲ್ಲಿ ಎತ್ತುವುದನ್ನು ನಾವು ಕಷ್ಟಪಟ್ಟು ಎತ್ತಬೇಕು. ಹಾಗೆ ಕಟೀಲು ಮೇಳದಲ್ಲಿ ಒಟ್ಟು ಎಷ್ಟು ವರ್ಷಗಳ ತಿರುಗಾಟ? 10 ವರ್ಷಗಳ ತಿರುಗಾಟ. 10 ವರ್ಷ. ಅದಾದ ನಂತರ ಧರ್ಮಸ್ಥಳ ಮೇಳಕ್ಕೆ ಹೋದೆ. ಅಲ್ಲಿ ಒಂದು 13 ವರ್ಷ. ಅಲ್ಲಿ 13 ವರ್ಷ. 13 ವರ್ಷ ಅಲ್ಲಿ ನಾನು ಈಗ ಕಟೀಲು ಮೇಳದಲ್ಲಿರುವಾಗ ನಮ್ಮದು ಅಂದರೆ ಈ ಒಂದು ಪರಿಧಿ ಅಂತ ಉಂಟು ಅದಕ್ಕೆ. ಕಟೀಲು ಮೇಳ ಎಷ್ಟು ದೂರ ಆಗ್ತದೆ? ಸಾಧಾರಣ ಉಪ್ಪಿನಂಗಡಿ, ಸುಬ್ರಹ್ಮಣ್ಯ, ಹಾಗೆ ಸುತ್ತಾಕಿ ಬರುವುದು, ಸಂಪಾಜೆ ಸುತ್ತಾಕಿ ಬರುವುದು ಒಂದು ಪರಿಧಿ. ಈ ಧರ್ಮಸ್ಥಳ ಮೇಳ ಹಾಗಲ್ಲ. ನಾವು ಪ್ರಚಾರಕ್ಕೆ ಮೂಲ ಬರುವುದಕ್ಕೆ ಕಾರಣ ಧರ್ಮಸ್ಥಳ ಮೇಳವೇ. ಮತ್ತೆ ಕಟೀಲು ಮೇಳದಲ್ಲೂ ಕೂಡ ಹೆಚ್ಚು ದೇವಿಮಾತ್ಮಿ. ಹೌದು. ಧರ್ಮಸ್ಥಳ ಮೇಳದಲ್ಲಿ ಹಾಗಲ್ಲ. ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳು, ಬೇರೆ ಬೇರೆ ಪ್ರಸಂಗಗಳು, ರಾಮಾಯಣದ್ದು ಮಹಾಭಾರತದ ಪ್ರಸಂಗಗಳು ಅನುಭವಕ್ಕೆ ನಮಗೆ ಅವಕಾಶಕ್ಕೆ ಅಲ್ಲ, ಅದು ಕಠಿಣವಾಗಿ ಆಗ್ತಿತ್ತು. ಆದ್ರೆ ಅಲ್ಲ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿಯೂ ಆಗ್ತದೆ. ಆದರೆ ಅಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಈ ದುಶಾಸನ ವಧೆ, ಮೇಲಾವಣ ಕಾಳಗ ಅಂಥದ್ದೆಲ್ಲ ಅಲ್ಲಿ ಆಗುವುದು. ಇಲ್ಲಿ ಆಗಿರಲಿಲ್ಲ. ಇಲ್ಲಿ ಮತ್ತೆ 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 ಆದ್ದು ಕಮ್ಮಿ ಅಲ್ಲ. ಆದ್ರೂ ಕಟೀಲು ಮೇಳ ಅಂತ ಹೇಳಿದ ತಕ್ಷಣ ಈಗ ನಾವೇ ಸೇವಾದಾರರಾದ್ರೂ ನಾವು ಕೇಳುವುದು ದೇವಮಾತ್ಮೆ. ಹೌದು. ಅಂದ್ರೆ ಅದು ಮೇಳದ ಸಮಸ್ಯೆ ಅಂತ ಹೇಳಿದಲ್ಲ, ಅಲ್ಲ ನಮಗೆ ಜನಗಳು ಕೇಳುವುದು ಅದನ್ನೇ. ಹೌದು. ಧರ್ಮಸ್ಥಳ ಮೇಳ ಅಂದ ತಕ್ಷಣ ದೇವಮಾತ್ಮೆ ಅಂತ ಕೇಳುದಿಲ್ಲ. ಅಲ್ಲಿ ಅವರ ಆಯ್ಕೆಯ ಪ್ರಸಂಗಗಳನ್ನು ಕೇಳ್ತಾರೆ, ಅವರ ಅಭಿರುಚಿಯ ಪ್ರಸಂಗಗಳನ್ನು ಕೇಳ್ತಾರೆ. ಹಾಗೆ ನಾನು ಹೋಗುವಾಗ ಟೆಂಟಿನ ಮೇಳ ಇತ್ತು. ಅಲ್ಲಿ ಒಂದು 2-3 ವರ್ಷ ಟೆಂಟಿನ ಮೇಳ. ಆಮೇಲೆ ಬಯಲಾಟ ಆಯಿತು. ಬಯಲಾಟದಲ್ಲಿ ಒಳ್ಳೆ ಪ್ರಸಿದ್ಧಿ ಅವಕಾಶ ಸಿಕ್ಕಿತು, ಪ್ರಸಿದ್ಧಿ ಸಿಕ್ಕಿತು. ಎಲ್ಲ ತಮಾಷೆಯವರು ಯಾರು, ಗೋವಿಂದ ಭಟ್ರ ಆಗಲಿ, ಶ್ರೀಧರರಾವ್ ಆಗಲಿ, ಶ್ರೀಧರ ಭಂಡಾರಿ ಆಗಲಿ, ಎಲ್ಲ ತಮಾಷೆಯವರು. ಹೊಳ್ಳರ ಪದ್ಯ ಬೇರೆ, ಅವರು ಕೂಡ ಹಾಗೆ
ಹಾಗೆ ಅದೊಂದು ಇದು ಎಂಥ ಒಂದು ಮನೆಯಲ್ಲಿ ಒಂದು 10 ಜನ ಇರುವಾಗ ಸಂತೋಷದ ದಿನ ಕಡೆಗೆ ಒಂದು ಹೊತ್ತಿರ್ತದೆ ಅಂಥದ್ದರಿಂದಾಗಿ ನಾನು ಸ್ವಲ್ಪ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅಂಥದ್ದು ಸಿಕ್ಕಿದ್ದರಿಂದ ನಯನಕುಮಾರರು ಹಾಗೆ ನಯನಕುಮಾರರಿದ್ದರು, ಮಾತಾಡಿಸ್ತಿದ್ರು. ಅವರು ಮಾತಾಡುವಾಗ ನಾವು ಮಾತಾಡೋದು ಸುಮ್ಮನೆ ಇದ್ದರೆ ಅವರಿಗೆ. ಮತ್ತೆ ಇನ್ನೊಂದು ನಾನು ಶೆಟ್ಟಿಗಾರರಲ್ಲಿ ಗಮನಿಸಿದ್ದು, ಉಳಿದ ಕಲಾವಿದರಿಗಿಂತ ಶೆಟ್ಟಿಗಾರರಲ್ಲಿ ಬಣ್ಣದ ವೇಷ ವಿಭಾಗದಲ್ಲಿ ನಾನು ಗಮನಿಸಿದ್ದು ಏನಂದರೆ ಶೆಟ್ಟಿಗಾರರ ಮಾತುಗಾರಿಕೆ. ಮಾತುಗಾರಿಕೆ ಅಂದರೆ ನನಗೊಂದು ಇದು ಉಂಟು, ಯಾವುದು ಮನಸ್ಸಿನಲ್ಲೊಂದು ನಿಷ್ಠೆ ಉಂಟು. ನನಗೆ ಸ್ವಚ್ಛ ಕನ್ನಡ ಬರಬೇಕು ಅಂತ, ಅಶುದ್ಧ ಅಪಶಬ್ದ ಕನ್ನಡ ಬರಬಾರ್ದು ಅಂತ. ಅದು ಹೋಗೋ ದೇವರಲ್ಲಿ ಬೇಡಿಕೊಂಡು ಹೋಗುವುದು ಅದನ್ನು ಕನ್ನಡ ಶುದ್ಧ ಪಡಪ್ಪೆ ಅಂತ ರಂಗಸ್ಥಳಕ್ಕೆ ಹೋಗುವಾಗ ಖಂಡಿತ ಈ ಅಪಶಬ್ದ ಬಂದು ಏನೇನೋ ಮಾತಾಡಿ ಅಲ್ಲಿ ಇದಾಗುವಾಗ ನಮ್ಗೆ ಬೇಸರ ಆಗ್ತದೆ. ಮಾತಾಡೋದು ಇಲ್ಲ, ನಾನು ಭಾಳ ಕಡಿಮೆ, ಅದು ತಮಾಷೆಯಲ್ಲಿ ಸೇರಿಸ್ತೇನೆ ಮಾತ್ರ. ಖಂಡಿತ. ಇನ್ನು ಶೆಟ್ಟಿಗಾರರು ಅಲ್ಲಿಯ ತಿರುಗಾಟ ಆಯಿತು. ಅದಾದ ನಂತರ ಇದು ಹೊಸನಗರ ದಾನಿಗಳ ನೇತೃತ್ವದ ಮೇಳಗಳು, ಹೊಸನಗರ, ಅದಾದ ನೇತೃತ್ವ ಅಂದರೆ ಈ ಕೆಲವು ಕಲಾವಿದರಿಗೆ ಎಲ್ಲಿಯೋ ಒಂದು ಕೂಪದಲ್ಲಿದ್ದವರನ್ನು ಎತ್ತಿ ತಂದು ಬಂಗಾರದ ಬಟ್ಟಲಲ್ಲಿ ಕೂರಿಸಿದಾಗ ಆಗಿದೆ. ಅಂದರೆ ಹಾಗಲ್ಲ, ಹೌದು, ಹಿಂದಿನ ಕಲಾವಿದರಿಗೆ ರಾಜಾಶ್ರಯ ಬೇಕು ಅಂತ ಹೇಳ್ತಾ ಇದ್ರಂತೆ. ರಾಜಾಶ್ರಯ ಸಿಗ್ತಿತ್ತು ಅಲ್ಪ ಸ್ವಲ್ಪ. ಆದರೆ ಈಗ ಈ ಮೇಳದಲ್ಲಿರುವ ಅಂದರೆ ಈಗ ಹನುಮಗಿರಿ ಮೇಳದಲ್ಲಿ ಅಥವಾ ಟಿ ಶಾಂಭಟ್ರ ಒಂದು ನೇತೃತ್ವದಲ್ಲಿ ಇರುವಂಥ ಮೇಳದ ಕಲಾವಿದರು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೋ ಏನೋ, ಆ ಪುಣ್ಯದ ಫಲ ಈಗ ಅನುಭವಿಸೋದಕ್ಕೆ ಸಿಕ್ಕಿದೆ. ಅದರಲ್ಲಿ ನಾನು ಸೇರಿದೆ. ನಾನು 19 ತಿರುಗಾಟ ಅವರೊಟ್ಟಿಗೆ ಮಾಡಿದೆ. ಅದಕ್ಕಿಂತ ಪರಿಚಯ ಧರ್ಮಸ್ಥಳ ಮೇಳದಲ್ಲಿ ಆಗಿದೆ. ಶಾಂಭಟ್ರದಿತ್ತು, ಕರೆದು ಆಟ ಹೇಳ್ತಾ ಇದ್ರು, ಯಾವುದಕ್ಕೆ ಸಂಪಾಜಿ ಆಟಕ್ಕೆ. ಇವತ್ತು ಈ ದಿನ ಆಟ ಬರಬೇಕು ಅಂತ ಹೇಳ್ತಿದ್ರು. ಹಾಗೆ ಹನುಮಗಿರಿ ಮೇಳದ ಅಥವಾ ಅದಕ್ಕಿಂತ ಮೊದಲು ಹೊಸನಗರ, ಎಡನೀರು, ಈ ಒಟ್ಟು ಮೇಳಗಳ ಸುದೀರ್ಘ ತಿರುಗಾಟ 19 ವರ್ಷ. ಶೆಟ್ಟಿಗಾರರಿಗೆ ಆ 19 ವರ್ಷಗಳನ್ನು ಮೆಲುಕಾಗ್ತಾ ಹೋದರೆ ಒಂದಷ್ಟು ನೆನಪುಗಳು ಏನು ನೆನಪಿಸಿಕೊಡ್ಲಿಕ್ಕೆ? ಅದು ನೆನಪಿಸಿಕೊಳ್ಳುವುದಕ್ಕೆ ಒಳ್ಳೆಯದೇ ಆದದ್ದು ಹೊರತು ಕೆಟ್ಟದ್ದು ಯಾವುದೂ ಆಗಲಿಲ್ಲ. ದನಿಕರೇ ಅದೇ ನನಗೆ ದಾರ ಕಾಸಿಂಚಿ ಈಗ ಅವನಿಗೆ 10 ಸಾವಿರ ಕೊಡು, ಅದೇ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅವರಿಗೆ ಅದೇ ಗೊತ್ತಿರುವುದು. ಇಲ್ಲ ಅಂತ ಹೇಳಿದ್ದು ಶಬ್ದ ನಾನು ಕೇಳಿಲ್ಲ. ಯಾವುದೇ ಕಲಾವಿದನಿಗೆ ಈಗ ನಾವು ಅವರ ಮೇಳದಲ್ಲಿದ್ದೇವೆ. ಈಗ ಬೆಳಗಿನಲ್ಲಿದ್ದವರು ಎಷ್ಟೋ ಜನ ಅವರಿಂದ ಸಹಾಯ ಪಡೆಯುತ್ತಾರೆ. ಕೆಲವರ ಮೇಲೆ ಅಭಿಮಾನ ಉಂಟು ದನಿಗಳಿಗೆ, ಕೆಲವರ ಅಭಿಮಾನ ಇಲ್ಲದಿದ್ದವರು, ಪರಿಚಯ ಇಲ್ಲದಿದ್ದವರು ಬಂದು ತಗೊಂಡು ಹೋಗ್ತಾರೆ. ಅಂದರೆ ಅವ್ರು ಕೊಟ್ಟದ್ದಕ್ಕೆ ಸಂತೋಷ ಅದಲ್ಲ, ಆದರೂ ಪರಿಚಯ ಇಲ್ಲದವರಿಗೂ ಸಹಾಯ ಮಾಡ್ತಾರೆ ಅಂತ ಅವರು. ನಮ್ಮ ದನಿಗಳ ದೊಡ್ಡ ಗುಣ ಅಂದರೆ ಅದನ್ನು ಹೇಳುವುದಕ್ಕೆ ಅದೇ ಕಲ್ಪವೃಕ್ಷ ಅಂಥದ್ದೆಲ್ಲ ಕೆಲವರು ತಿಂದು ತಿರುಗಿ ನಿಲ್ತಾರೆ, ಅದು ಬೇರೆ ವಿಷಯ. ಅದು ತಿರುಗಿ ನಿಲ್ಲುವುದು ಅದು ಇದು ಯಾವುದು ಆತ್ಮವಂಚನೆ ಮಾಡ್ತದೆ. ಅದಕ್ಕಿಂತ ದೊಡ್ಡ ಆತ್ಮವಂಚನೆ ಬೇರೆ ಇಲ್ಲ, ಅದಕ್ಕಿಂತ ದೊಡ್ಡ ದ್ರೋಹವೂ ಇಲ್ಲ. ತಿಂದ ಅನ್ನಕ್ಕೆ ನಾವು ದ್ರೋಹ ಆಗಿಬಾರ್ದು. ನಮಗೆ ಕೂಡ್ತದ, ಅದಕ್ಕೆ ಬೇಕಾದಷ್ಟು ಬೆಲೆ ತೆತ್ತು ಕೆಲಸ ಮಾಡುವ. ಆಗುವುದಿಲ್ವ ಮನೆಯಲ್ಲಿ ಕೂತ್ಕೊಳ್ಳು. ಅದಕ್ಕೆ ಈಗ ನಾನು 3 ವರ್ಷದಲ್ಲಿ ನನಗೆ 3 ವರ್ಷ ಆಯಿತು ಈ ಗಂಟು ನೋವು. 3 ವರ್ಷ ನನಗಳು ನೋಡ್ತಾ ಇದ್ದಾರೆ. ಆದರೂ ಇಷ್ಟವರೆಗೆ ಎಂಚರ ಶೆಟ್ಟಿಗಾರರೆ ಅಂತಲೇ ಕೀಳಿದ್ದು ಹೊರತು ಕಾರ್ಬೇನೆತ್ತಿ ಆ ಬದಿಯಲ್ಲಿ ಇಲ್ಲಡೆ ಬೋಲಿ ಇಷ್ಟವರೆಗೆ ಹೇಳಲಿಲ್ಲ, ಒಂದು ಶಬ್ದವೂ ಬರಲಿಲ್ಲ ಇಷ್ಟವರೆಗೆ. ಅದೇ ಬೇರೆ ದನಿಗಳಾಗಿ ಇರ್ತಿದ್ದೆ ನಾನು ಇಷ್ಟವರೆಗೆ ಮನೆಗೆ ಕಳಿಸ್ತಿದ್ದು. ಈ ಕಾವ್ಯತ ಮರೆ ಪೋಯಿಲಲ್ಲಿ ಕುಲ್ಲು ಮಾತ್ರ ಅಲ್ಲ, ಈ ಬಾರಿ ಶೆಟ್ಟಿಗಾರರು ಕಲಾಭಿಮಾನಿಗಳಿಗೆ, ನನ್ನನ್ನು ತೊಡಗಿ ಶೆಟ್ಟಿಗಾರರ ಅಭಿಮಾನಿಗಳಿಗೆ ಎಲ್ರಿಗೂ ಒಂದು ಬೇಸರ ಏನು ಅಂತ ಹೇಳಿದರೆ, ಶೆಟ್ಟಿಗಾರರು ಪೂರ್ಣಕಾಲಿಕ ತಿರುಗಾಟದಿಂದ ಒಂದು ಸ್ವಲ್ಪ ವಿದಾಯವನ್ನು ಹೇಳುವ ಸನಿಯದಲ್ಲಿದ್ದೀರಿ. ಅದೇ 1 ವಾರ ಇರಲಿಲ್ಲ, ಮಾತ್ರ ಮುಂದಿನ ತಿರುಗಾಟಕ್ಕೂ ಕೂಡ ಒಂದಷ್ಟು ನಾನು ಸ್ವಲ್ಪ ರೆಸ್ಟ್ ತಗೊಳ್ತೇನೆ ಅನ್ನುವಂಥ ಮಾತುಗಳನ್ನು ಶೆಟ್ಟಿಗಾರರು ಹೇಳಿದ್ದೀರಿ. ಈ ಕಾಲಘಟ್ಟದಲ್ಲಿ, ಈ ಸಂದರ್ಭಗಳಲ್ಲಿ ಹಾಗೆ ಅಂಥೇಳಿ ಶೆಟ್ಟಿಗಾರರು ಕಂಪ್ಲೀಟ್ ಯಕ್ಷಗಾನದಿಂದಲೇ ವಿದಾಯ ಅಲ್ಲ ಅಂದರೆ ಬೇರೆ ಮೇಳಕ್ಕೆ ಹೋಗುದಿಲ್ಲ ಅಲ್ಲ. ಅದು 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 ಖಂಡಿತ, ಅದು ಖಂಡಿತ ಅಲ್ಲ, ಖಂಡಿತ
ಹೋಗುವುದಿದ್ರೆ ಕೈಕಾಲು ಸರಿ ಇದ್ದರೆ ಹಾಂ ಎಲ್ಲ ಸರಿಯಾಗಿದ್ದರೆ ಹಾಂ ಹೊಸನಗರ ಮೇಳಕ್ಕೆ ಮಾತ್ರ ಈ ಹನುಮಗಿರಿ ಮೇಳಕ್ಕೆ ಮಾತ್ರ ಬೇರೆ ಮೇಳಕ್ಕೆ ಹೋಗೋದೇ ಇಲ್ಲ. ಖಂಡಿತ. ಎಸ್ ಶೆಟ್ಟಿಗಾರ್ರೆ, ಅದರ ಜೊತೆಗೆ ನಾನು ಹೇಳಲಿಕ್ಕೆ ಬಂದಂಥದ್ದು ಈ ಸಂದರ್ಭದಲ್ಲಿ ಶೆಟ್ಟಿಗಾರರ ಒಂದು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಒಂದು ಸ್ವಲ್ಪ ಸಾಲ ಅಂತಿತ್ತು, ಅದನ್ನು ಕೂಡ ದನಿಗಳು ಮನ್ನಾ ಮಾಡಿದ್ದಾರೆ. ನಾನು ಯೋಚನೆ ಮಾಡಲಿಲ್ಲ ಹ್ಞೂ ಮನ್ನಾ ಮಾಡ್ತಾರೆ. ಅಲ್ಲ, ಮನಸ್ಸು ಅವ್ರದ್ದು ಹಾಗೆ, ಅವ್ರದ್ದೊಂದು ಎಂಥದ್ದಂದ್ರೆ ಮಗುವಿನ ಮನಸ್ಸು. ಹ್ಞೂ ಕೋಪ ಬೇಗ ಬರ್ತದೆ, ಹ್ಞೂ ಗೊತ್ತು ತೋರಿಸುವುದಿಲ್ಲ. ಹ್ಞೂ ಆಮೇಲೆ ಅಷ್ಟೇ ನಿಧಾನಕ್ಕೆ ಕರಗ್ತದೆ, ಅದು ಗೊತ್ತೇ ಆಗೋದಿಲ್ಲ. ಅವರ ಅಂಥ ಮನಸ್ಸಿನವರು. ಅವರು ಮತ್ತು ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳು ಇಬ್ಬರು ಒಂದೇ ಮನಸ್ಸಿನವರು. ಒಂದು ತುಂಬ ಸಲ ಪರಿಚಯ ಮಾಡಿದ್ದೇನೆ ನಾನು. ಆಗ ಅಂತ ಜೋರು ಮಾಡ್ತಾರೆ, ಮತ್ತೊಂದು 10 ನಿಮಿಷ ಕಳೆದ್ರೆ ಇಲ್ಲ ಅವರಿಗೆ. ಹಾಗೆ ಇವರು ಕೂಡ ಹಾಗೆ ಸಹೋದರ. ಹೂವಿನ ಮನಸ್ಸು ಅಂತ ಹೇಳ್ತಾರಲ್ಲ, ಖಂಡಿತ ಮಗುವಿನ ಮನಸ್ಸು. ಖಂಡಿತ ಅಂಥ ಮಗುವಿನ ಮನಸ್ಸಿನವರು. ಮಗುವಿನ ಮನಸ್ಸಲ್ಲದಿದ್ದರೆ ಇಷ್ಟು ದೊಡ್ಡ ಈ ಸಂಸ್ಥೆ, ಇದು ಒಂದು ಮೇಳದ ಸಂಸ್ಥೆ. ಖಂಡಿತ ಖಂಡಿತ. ಈ ಸಂಸ್ಥೆಯಲ್ಲಿ ಕಿರುಕುಳ ಎಷ್ಟಾಗ್ತದೆ ಅವರಿಗೆ. ಖಂಡಿತ. ಒಂದು ಕಡೆಯಿಂದ ದುಡ್ಡು ಹೋಗ್ತದೆ, ಒಂದು ಕಡೆಯಿಂದ ಕಲಾವಿದರ ಕಿರುಕುಳ, ಮತ್ತೊಂದು ಕಡೆಯಿಂದ ಈ ನೇಪಥ್ಯದವರ ಕಿರುಕುಳ, ಮತ್ತೊಂದು ಕಡೆಯಲ್ಲಿ ಲಾರಿ ಸರಿ ಇಲ್ಲ, ಮತ್ತೊಂದು ಹೋಗೋದು ಫೋನ್ ಅವರು. ಖಂಡಿತ. ಒಂದು ಸಣ್ಣ ಸಮಸ್ಯೆ ಇದ್ದರೆ ಅವರಿಗೆ ಫೋನ್ ಅವರಿಗೆ ಫೋನ್ ಹೋಗೋದು ಅಂಥ ಒಂದು ಪರಿಸ್ಥಿತಿ. ಆದರೂ ಅದನ್ನು ಮನಸ್ಸಿನಲ್ಲಿ ನಗುತ್ತಾ ಸ್ವೀಕಾರ ಮಾಡ್ತಾ ಇರ್ತಾರೆ. ಖಂಡಿತ. ಯಾವಾಗ ನೋಡಿದ್ರು ನಾವು ಹಾಗೆ. ಅದಕ್ಕಾಗಿ ಹೇಳಿದ್ದು ನಾನು, ಅಂಥ ದಿನಗಳು ಸಿಗುವುದು ದುರ್ಲಭ, ನಮ್ಮ ಭಾಗ್ಯ. ಖಂಡಿತ ನಮ್ಮ ಭಾಗ್ಯ ಅದು. ಖಂಡಿತ. ನಾವು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೋ ಏನೋ. ಖಂಡಿತ. ಈ ಪುಣ್ಯ ಮಾಡಿದ್ದರಿಂದ ಅಷ್ಟು ಸಿಕ್ಕಿದೆ, ಸ್ವಲ್ಪ ಕೆಟ್ಟದ್ದು ಮಾಡಿದ್ದರಿಂದ ಇದು ಸಿಕ್ಕಿದೆ. ಅಲ್ಲ ಹೇಳಿ. ಅಲ್ಲ ಶೆಟ್ಟಿಗಾರ್ರೆ, ಶೆಟ್ಟಿಗಾರರಿಗೆ ಅನಾರೋಗ್ಯ ಅಂದಾಗ ಅವನ ಆರೋಗ್ಯ ಏನು ಮಾಡೋಣ, ಹೇಳಲಿಕ್ಕಾಗೋದಿಲ್ಲ. ಅದು ಕಲಾವಲಯ ನೋವಿನಲ್ಲಿದೆ ಶೆಟ್ಟಿಗಾರ್ರೆ. ನೀವು ನಗುತ್ತಾ ಸ್ವೀಕರಿಸ್ತೀರಿ, ನಮ್ಮಂಥ ಸಾವಿರಾರು ಮಂದಿ ನೋವಿದೆ ಶೆಟ್ಟಿಗಾರ್ರೆ. ಆ ನೋವಿಗೆ ನಾನು ಏನು ಮಾಡಬೇಕು, ಅದು ನನಗೆ ಯೋಚನೆ ಆಗೋದು. ಸಾವಿರಾರು ಕಲಾಭಿಮಾನಿಗಳ ಪ್ರೀತಿ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಿಂತ ಹೆಚ್ಚು ಭಾವಿಸುವುದು ಬೇರೆ ಎಂಥದಿಲ್ಲ. ಅಂಥ ಕಲಾಭಿಮಾನಿಗಳು ನನಗೆ ಸಿಕ್ಕಿದ್ದಾರಲ್ಲ, ಅದು ಕೂಡ ನಾವು ಈಗ ನಮ್ಮ ದನಿಗಳ ಹತ್ರ ಹೋಗುವುದಕ್ಕೆ ನಾವು ಒಂದು ಚೀಟಿ ಬರೆದು ಕೊಡಬೇಕು, ಯಾರು ಬಂದಿದ್ದಾರೆ ಅಂತ, ದನಿಗಳ ಹತ್ರ ಹೋಗಲಿಕ್ಕೆ. ಅಂಥದ್ರಲ್ಲಿ ನಮಗೆ ಮುಕ್ತ ಅವಕಾಶ ಉಂಟು ಯಕ್ಷಗಾನ ಕಲಾವಿದರಿಗೆ. ಈಗ ನಿಮ್ಮ ಹತ್ರ ಬರುವುದಕ್ಕೂ ನಮಗೆ ಚೀಟಿ ಕೊಡಬೇಕಾಗ್ತದೆ. ಅದು ಅವಕಾಶ ಉಂಟು. ಅಂದರೆ ಈ ಯಕ್ಷಗಾನದಲ್ಲಿ ಅದು ನಮಗೆ ಭಾಗ್ಯವೇನೋ ಸಿಕ್ಕಿದ್ದು, ಮುಕ್ತವಾಗಿ ಹೋಗಿ ಮಾತಾಡೋದು. ಒಂದು ವೈದ್ಯರ ಹತ್ರ ಹೋಗಬೇಕಾದ್ರೆ ಚೀಟಿ ಕೊಡಬೇಕು, ಚೀಟಿ ಕೊಡಬೇಕು. ಹಾಗಿಲ್ಲ ಯಕ್ಷಗಾನ ಕಲಾವಿದರ ವಲಯದಲ್ಲಿ, ಹಾಗಿಲ್ಲ ಅಂತ. ಹಾಗಿಲ್ಲ. ಅಲ್ಲ, ಯಕ್ಷಗಾನ ಕಲಾವಿದರಿಗೆ ಅಂಥದ್ದೊಂದು ಸಿಕ್ಕಿದೆ. ನೀವು ಪದ್ಮನಾಭ ಮಾತನಾಡಿದ್ರೆ ಮತ್ತೊಬ್ಬರು ಯಾರೇ ಆಗಲಿ ಹೋಗಿ ಮಾತಾಡಬೇಕು ಅಂತಾದರೆ ಕಾಯಬೇಕು, ಯಾವ ಕರೀತಾರೆ ಅಂತ. ಅಂಥ ಅವಕಾಶವೂ ಇಲ್ಲ ನಮಗೆ. ಈ ಚೀಟಿ ನೋಡಿ, ನಾವು ಶೆಟ್ಟಿಗರು ಬರಲಿ, ಒಳಗೆ ಬರಲಿ, ಅವರನ್ನು ಬದಿಗೆ ನಿಲ್ಲಿಸಿ ಅಂಥದ್ದೊಂದು ವ್ಯವಸ್ಥೆ ಇದೆ. ದೇವರು ಕೊಟ್ಟದ್ದು ವ್ಯವಸ್ಥೆ ಅಂತ. ಅದು ಯಕ್ಷಗಾನದಿಂದ ಸಿಕ್ಕಿದೆ. ಯಕ್ಷಗಾನದಿಂದ ಸಿಕ್ಕಿದೆ. ಹಾಗೆ ಸಂತೃಪ್ತರಾಗಿದ್ದೀರಿ? ಖಂಡಿತ ಸಂತೃಪ್ತ. ಅಂದರೆ ಅದು ಸ್ವಲ್ಪ ಸಂತೃಪ್ತ ಅಲ್ಲ. ಇಷ್ಟವರೆಗೆ ಅಂದರೆ ನಾನು ಮೇಳಕ್ಕೆ ಸೇರಿ 42 ವರ್ಷ ಆಯಿತು ತಿರುಗಾಟ. ಒಂದು ಇಡೀ ಅನ್ನಕ್ಕೆ ಇಷ್ಟವರೆಗೆ ಬರಗಾಲ ಬರಲಿಲ್ಲ, ಖಂಡಿತ ಬರಲಿಲ್ಲ. ಅನ್ನಪೂರ್ಣೆ ಕಟ್ಟಿದಪ್ಪನ ಬಿಡಲಿಲ್ಲ, ಮತ್ತು ನಮ್ಮ ಪೂಜ್ಯ ದನಿಗಳು ಕೈ ಬಿಡುವುದಿಲ್ಲ. ಅದಕ್ಕಿಂತ ಮತ್ತೆ ಹೆಚ್ಚು ಏನು ಬೇಕು ನಮಗೆ? ರೋಗ ಬರ್ತದೆ ಹೋಗ್ತದೆ, ಸಾಯ್ತದೆ ಬರ್ತದೆ, ಅದು ವಿಷಯ ಬೇರೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಸರಿಯಾದರೆ ನೋಡು, 1-2 ವರ್ಷ ಕುಣಿಯುವಂಥ ಆಚೆ ಉಂಟು ಅಷ್ಟೇ. ಸರಿಯಾದರೆ, ಸರಿ ಆಗದಿದ್ದರೆ ಎಂತ ಮಾಡಲಿಕ್ಕಿಲ್ಲ. ಇಲ್ಲ ಶೆಟ್ಟಿಗಾರ್ರೆ, ತಮ್ಮ ಮನಸ್ಸಿನ ಇಚ್ಛೆಯನ್ನು ತಾಯಿ ಈಡೇರಿಸಿ ಆಡು ಅಂತ ನಮ್ಮೆಲ್ಲರ ಭರವಸೆ. ನಂಬಿಕೆ ಉಂಟು, ನನಗೂ ಉಂಟು, ಖಂಡಿತ ಉಂಟು. ಶೆಟ್ಟಿಗಾರ್ರೆ, ಈಗ ತಮ್ಮ ಕೌಟುಂಬಿಕ ಜೀವನದ ಬಗ್ಗೆ ನೋಡ್ತಾ ಹೋದರೆ, ತಮ್ಮ ಫ್ಯಾಮಿಲಿ, ತಮ್ಮ ಕುಟುಂಬ ಪರಿಚಯ ಮಾಡೋದಾದರೆ, ಹೆಂಡತಿ ಕಲಾವತಿ ಅಂತ, ಅವಳು ಕೂಡ ಹಾಗೆ ಈಗ ಒಂದು 11-12 ವರ್ಷ ಆಯಿತು ಅಸೌಖ್ಯದಿಂದ ಇದ್ದಾಳೆ. ಮೊದಲಿಗೆ ಪ್ಯಾರಾಲಿಸಿಸ್ ಆಯಿತು. ಓಕೆ. ಇಡೀ ದೇಹವೇ ಮಾತಾಡ್ತಿರಲಿಲ್ಲ, ಎಂಥದಿಲ್ಲ. ಅದು ಎಣ್ಣೆ ಹಚ್ಚಿ ಅದೆಲ್ಲ ಮಾಡಿ ಈಗ ಮಾತಾಡ್ತಾಳೆ, ಎಲ್ಲ ಗಟ್ಟಿ ಉಂಟು. ಕೈ ಒಂದು ಕಾಲು ಅದು ಬಲ ಇಲ್ಲ ಅಷ್ಟೇ. ಮಕ್ಕಳು 3 ಜನ.
ಇಬ್ಬರು ಗಂಡು ಅವಳು ಒಂದು ಹೆಣ್ಣು. ಇಬ್ಬರು ಗಂಡು ಮಕ್ಕಳು, ಒಬ್ಬ ಇದು ಪೇಂಟಿಂಗ್ನ ಕೆಲಸ ಮಾಡ್ತಾನೆ, ಮತ್ತೊಬ್ಬ ಇದರಲ್ಲಿ ಕಂಪನಿಯಲ್ಲಿ ಮೆಕ್ಯಾನಿಕ್ ಆಗಿದ್ದಾನೆ. ಅವಳಿಗೆ ಮದುವೆ ಆಗಿದೆ. ಹುಡುಗರಿಗೆ ಆಗಲಿಲ್ಲ, ಹೆಣ್ಣೇ ಸಿಗುವುದಿಲ್ಲ ನಮ್ಮ ಜಾತಿಯಲ್ಲಿ. ಅದೊಂದು ದೊಡ್ಡ ಕಷ್ಟ, ಹೆಣ್ಣೇ ಸಿಗುವುದಿಲ್ಲ. ಯಕ್ಷಗಾನದ ಬಗ್ಗೆ ಅವರಿಗೆ ಒಲವು ಮಕ್ಕಳಿಗೆ ಉಂಟು, ಯಕ್ಷಗಾನದ ಬಗ್ಗೆ ಒಲ ಉಂಟು. ಆದರೆ ನಾನೇ ಬೇಡ ಅಂತ ಹೇಳಿದ್ದು, ಅವ್ನು ನಿಲ್ಲಿಸಿದ್ದೀನಿ ಬೇಡ ಅಂತ. ನಾವು ಶುರುವಿಗೆ ಮೇಳಕ್ಕೆ ಸೇರುವಾಗ ಭಾಳ ಕಷ್ಟಪಟ್ಟಿದ್ದೇವೆ. ಕಠಿಣ ಮೇಳದಲ್ಲಿ ಸೇರಿದ್ದು, ಅದರ ಕಷ್ಟ ಗೊತ್ತಾಗಿದೆ ನಮಗೆ. ತಿನ್ನಲಿಕ್ಕೆ ಉಣ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆ ಕಷ್ಟ ನಮ್ಮ ಪಾಲಿಗೆ ಸಾಕು ಅಂತ. ಎಸ್. ಶೆಟ್ಟಿಗಾರ್ ಇನ್ನುಳಿದಂತೆ ತಮ್ಮ ಶಿಷ್ಯರು, ತಮ್ಮ ಇವತ್ತು ರಂಗದಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ ಶೆಟ್ಟಿಗಾರ್. ತಮ್ಮ ನಂತರದಕ್ಕೆ ಮುಂದಿನ ದಿನಗಳಲ್ಲಿ ಯಕ್ಷಗಾನ ರಂಗದಲ್ಲಿ ವಿಜೃಂಭಿಸುವಂಥ ಶಿಷ್ಯರನ್ನು ತಾವು ಸೃಷ್ಟಿ ಮಾಡಿದ್ದೀರಿ. ಅವರ ಬಗ್ಗೆ ಒಂದು ಸ್ವಲ್ಪ ಏನಿದ್ದಾರೆ. ಒಬ್ಬ ಮನೀಶ್ ಪಾಟಾಡಿ, ಮತ್ತೊಬ್ಬ ರಂಜಿತ್, ಆಮೇಲೆ ಸಜ್ಜಿನ್ ಒಬ್ಬ ಇದ್ದ, ಅವ ಹೊರಗಿದ್ದಾನೆ. ಮತ್ತು ಇದ್ದ ಒಂದು 2 ಜನ ಇದ್ದರು. ಇವು ನಾರಾಯಣ ಪಾಟಾಡಿ ಕೂಡ ನನ್ನ ಶಿಷ್ಯನೇ. ನನ್ನ ಶಿಷ್ಯನೇ. ಮತ್ತೊಬ್ಬ ಹರಿಣಾನ ಭಟ್ರು, ಅವರು ನಿತ್ಯವಯಸ್ಸಕ್ಕೆ ಬಂದದ್ದು ಕಟೀಲು ಮೇಳಕ್ಕೆ. ಆವಾಗ ಅವರನ್ನು ಕೂರಿಸಿ ಚಿಟ್ಟಿ ಇಟ್ಟದ್ದಾನೆ ಅವರ ಮುಖಕ್ಕೆ. ಎಸ್. ಈ ರೀತಿಯಾಗಿ ಒಟ್ಟು ಕಲಾವಲಯದಲ್ಲಿ ಅದೇ ರೀತಿ ತಮ್ಮ ಕೌಟುಂಬಿಕವಾಗಿ ಕೂಡ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದೀರಿ ಶೆಟ್ಟಿಗಾರ್ರೆ. ಹೌದು. ಈ ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು ನೋಡ್ತಾ ಹೋದರೆ ಯಕ್ಷಗಾನ ವ್ಯತ್ಯಾಸಗಳನ್ನು ಪಡೀತಾ ಇದೆ. ಹೊಸ ಹೊಸ ಆಯಾಮಗಳಲ್ಲಿ ಯಕ್ಷಗಾನಕ್ಕೆ ಸೇರ್ಪಡೆಗಳಾಗ್ತಾ ಇದೆ, ಹೊಸತನಗಳು ಸೇರ್ಪಡೆ ಆಗ್ತಾ ಇದೆ. ಇವತ್ತಿನ ತಂತ್ರಜ್ಞಾನದ ಬೇರೆ ಬೇರೆ ಈಗ ಇದು ಬಣ್ಣದ ವೇಷವನ್ನೇ ತೆಗೆದುಕೊಂಡ್ರೂ ಕೂಡ ಇದು ಆರ್ಟಿಫಿಷಿಯಲ್ ಚಿಟ್ಟಿಗಳು, ಆರ್ಟಿಫಿಷಿಯಲ್ ಮುಖವಾಡವೇ ಸಿಗುವಂಥ ವ್ಯವಸ್ಥೆ, ಈ ರೀತಿಯಾದ ವ್ಯವಸ್ಥೆಗಳೆಲ್ಲ ಬರ್ತಾ ಇದೆ ಶೆಟ್ಟಿಗಾರ್ರೆ. ಈ ಕಾಲಘಟ್ಟದಲ್ಲಿ ಈ ಬದಲಾವಣೆಗಳನ್ನು ತಾವು ಹೇಗೆ ಸ್ವೀಕರಿಸ್ತೀರಿ, ತಾವು ಹೇಗೆ ನೋಡ್ತೀರಿ? ಬದಲಾವಣೆ ಇಷ್ಟ ಇಲ್ಲ. ಬದಲಾವಣೆ ಅಂದರೆ ನಮಗೆ ಈಗ ಚಿಟ್ಟಿಯಲ್ಲಿ ಬದಲಾವಣೆ ಇಷ್ಟ ಇಲ್ಲ. ಅದನ್ನು ನೀವು ವೆರೈಟಿ ಮಾಡಿ ನಾವು ಚಿಟ್ಟಿ ಇಡ್ಬೋದು ಹೊರತು ಅದನ್ನು ಮುಖವಾಡವಾಗಿ ಪ್ರಯೋಗಿಸುವುದು ತಪ್ಪು ಅಂತ ನಾನು ಹೇಳಿ. ಮುಖವಾಡಕ್ಕೂ ಪ್ಲಾಸ್ಟಿಕ್ ಮುಖವಾಡಗಳನ್ನು ಇಡೋದು ಅದೆಲ್ಲ ತಪ್ಪು. ಅದು ಚಿಟ್ಟಿ ವೇಷಕ್ಕೆ ತಪ್ಪು. ಮತ್ತು ಚಿಟ್ಟಿ ಪ್ಲಾಸ್ಟಿಕ್ ಮುಖವಾಡ ಇದಕ್ಕೂ ತಪ್ಪು. ಯಾವುದು ಬಾಕಿ ನಮ್ಮ ವೇಷ ಮಾಡ್ತೇವೆ, ಸಿಂಹ ಸಿಗ್ತದೆ, ಅದರಲ್ಲಿ ಮುಖವಾಡ ಸಿಗ್ತದೆ, ಅಂಥದ್ದೆಲ್ಲ ತಪ್ಪು. ಅದು ನಾವು ಆದಷ್ಟು ನಮ್ಮದು ಒಂದು 15% ಆದರೂ ನಮ್ಮದು ಮೇಕಪ್ ಬೇಕು. ಉಳಿದದ್ದು ನಾವು ಬೇರೆ ಸೇರಿಸುವ, ತೊಂದರೆ ಇಲ್ಲ. ಅದೇ ಇದು ಸಿಂಹಕ್ಕೆ ರೋಮಗಳನ್ನು ಇಡುವ ತೊಂದರೆ ಇಲ್ಲ, ಆದರೆ ಅದರ ಈ ಬರೆಯುವಂಥದ್ದನ್ನು ಬರಿಬೇಕು ಅಂತ ಬರಿಬೇಕು. ಸಿಂಹಕ್ಕೆ ಒಂದು ಕಣ್ಣು ಹೇಗಿರ್ತದೆ ಅದನ್ನು ಹಾಗೆ ಬರಿಬೇಕು. ಒಟ್ಟಾರೆ ಹತ್ತಿಯ ಮುದ್ದೆ ಹೋಗಿಕೊಂಡು ಹೋದರೆ ಆಗೋದಿಲ್ಲ. ಅದಕ್ಕೊಂದು ಚಂದ ಅಂತ ಬೇಕಲ್ಲ. ಹಾಗೆ ಈಗ ಕೆಲವರು ಚಿಟ್ಟಿ ಕಟ್ಟುವುದನ್ನೇ ಮಾಡ್ತಾರೆ. ನಾನು ಅವರಿಗೆ ಕಟ್ಟಲಿಲ್ಲ. 42 ವರ್ಷದಲ್ಲಿ ಒಂದು ದಿನ ಚಿಟ್ಟಿ ಕಟ್ಟಿ ಹೋಗಲಿ. ಅಲ್ಲ, ಈಗ ಒಂದಷ್ಟು ಮಂದಿ ಹೇಳ್ತಾರೆ ಆ ಚಿಟ್ಟಿ ನಿಲ್ಲುವುದಿಲ್ಲ, ಅವರಿಗೆ ಬೀಳ್ತದೆ. ಕೆಲವು ಸಲ ಬೀಳ್ತದೆ ಅಂದರೆ ಬೆವರ್ತದೆ. ಅದು ಈ ಚರ್ಮ ಬೆವರುವಾಗ ಅಲ್ಲಿ ನಿಲ್ಲುವುದಿಲ್ಲ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಇದ್ದಷ್ಟು ಎಷ್ಟೊತ್ತು ನಿಲ್ತದೆ ಅಷ್ಟೊತ್ತಿಗೆ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳು ಸ್ವಲ್ಪ ಕಷ್ಟ ಆಗ್ತದೆ. ಕಷ್ಟ ಅದಕ್ಕಿಂತ ಮೊದಲು ಅದು ಕಷ್ಟ ಅಲ್ಲ, ಸುಲಭ. ಮತ್ತು ಈ ಪರಂಪರೆಯ ಈಗ ಕೆಲವು ಪ್ರಯೋಗಗಳನ್ನು ಬಣ್ಣದ ವೇಷದಲ್ಲಿ ನಾವು ಕಾಣಬಹುದು. ಅದು ಶಿವಪೂಜೆ ಇರ್ಬೋದು ಅಥವಾ ತೆರೆ ಪರಪಟ್ಟಿನಲ್ಲಿ ಬರುವಂಥ ಬೇರೆ ಬೇರೆ ಸನ್ನಿವೇಶಗಳು. ಈಗ ಒಂದಷ್ಟು ಅದನ್ನು ನಾವು ಕಡಿಮೆ ಕಾಣುವುದನ್ನು ನೋಡ್ತೇವೆ. ಯಾಕೆ ಇರ್ಬೋದು ಶೆಟ್ಟಿಗಾರ್ರೆ? ಕೆಲವರಿಗೆ ಅದು ಅದರಲ್ಲಿ ಮುತುವರ್ಜಿ ಇಲ್ಲ. ಕೆಲವರಿಗೆ ಕೆಲವರಿಗೆ ಅಂದರೆ ಈಗ ನಮ್ಮ ಮೇಲೆ ಜನವರಲ್ಲಿ ಅವರಿಗೆ ಭಾಳ ಮುತುವರ್ಜಿ ಉಂಟು, ಆಸೆ ಉಂಟು. ಅಂಥದ್ದೆಲ್ಲ ಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ಕೆಲವು ಚೆಂಡವಲ್ಲಿ ಅವರಿಗೆ ಅಂದರೆ ಹೆಚ್ಚಿನ ಮರೆ ಪಕ್ಕಡೆ ಏತು ಕೊಡ್ತು ಊಟ ಕೊಟ್ಟು ನಾವು ಸೈಯಡ್ ಮರೆ ಒಚ್ಚಿ ಹಾಗೆ ಹೇಳಿ ಮುಗಿಸ್ತಾರೆ. ಅದಕ್ಕೆ ಇವರು ಕೂಡ ಬೇಡ. ಅವು ಗೊತ್ತಿದ್ರು ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ. ಕೆಲವರಿಗೆ ಗೊತ್ತಿಲ್ಲ ಅದು ಮಾಡಲಿಕ್ಕೆ, ಮಾಡ್ತಾರೆ. ಅದು ಹೇಗೇಗೋ ಮಾಡ್ತಾರೆ. ಅದು ನೋಡುವಾಗ ನನಗೆ ಬೇಸರ ಆಗ್ತದೆ ಅಂತ. ಹೀಗೆ ನೋಡಬೇಕಾದ. ಈಗ ನೋಡೋದು ಕನ್ನಡಿ ಹೀಗೆ,
ಯಾಕೆ ಹ್ಮ್ ಇವರ ಕಸ ಹ್ಮ್ ಎಷ್ಟು ಎತ್ತರಕ್ಕಿರ್ಬೋದು. ಹ್ಮ್ ಈಗಿನ ಕಲ್ಪನೆ ಅಲ್ಲ, ಮೊದಲಿನ ಮೊದಲಿನ ಕಲ್ಪನೆ. ಆ ಮೊದಲಿನ ಕಲ್ಪನೆಯಲ್ಲಿ ಅವ ಹೀಗೆ ನೋಡ್ಲಿಕ್ಕೆ ಉಂಟ ಕನ್ನಡಿ. ಹ್ಮ್ ಹ್ಮ್. ಹಾಂ, ಈಗ ಹೀಗೆ ನೋಡ್ತಾರೆ ಕೆಲವು ಸಲ. ಹೀಗೆ ನೋಡ್ತಾರೆ, ಅಲ್ಲಿಂದ ಅಲ್ಲಿಗೆ ಒರೆಸ್ತಾರೆ. ಒರೆಸಲಿಕ್ಕೆ ಒಂದು ಕ್ರಮ ಇದೆ. ಕ್ರಮ ಉಂಟು, ಅದು ಇದೆ ಗತ್ತೆ. ಗತ್ತಿನಲ್ಲಿ ಬಿಟ್ಟು ಎಂಥದಿಲ್ಲ. ಅದು ರಕ್ಕಸರು ಗತ್ತೆ, ಮತ್ತೆಂಥದಿಲ್ಲ. ಅದು ರಕ್ಕಸ ವೇಷದ ಭಂಗಿ. ಶೆಟ್ಟಿಗಾರ್ರೆ, ಇನ್ನೊಂದು ನನಗೆ ತುಂಬ ಸಲ ಅನಿಸ್ತಾ ಇದ್ದದ್ದು ತಮ್ಮ ವೇಷವನ್ನು ನೋಡ್ತಾ ಹೋದಾಗೆ, ಶೆಟ್ಟಿಗಾರರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಶೆಟ್ಟಿಗಾರರು ಯಾಕೆ ತಾಳಮದ್ದಳೆ ರಂಗದ ಕಡೆಗೂ ಸ್ವಲ್ಪ ಮುಖ ಮಾಡಲಿಲ್ಲ ಅಂತ? ಯಾಕೆ ಹಿಮ್ಮುಖರಾದ್ರಿ ತಾಳಮದ್ದಳೆ? ವಿಮುಖರಂದರೆ ಅಲ್ಲ, ವಿಮುಖರಂದರೆ ಈಗ ನೋಡುವಾಗ ಸ್ವಲ್ಪ ಹೋಗ್ಬೋದಿತ್ತು ಅಂತ ಆಸೆ ಆಗ್ತದೆ. ಆವಾಗ ಏನಾಯಿತು, ಈ ಧರ್ಮಸ್ಥಳಕ್ಕೆ ಮೇಳ ಸೇರಿದಾಗ ಆಟ ಡೈಲಿ ಇತ್ತು. ತಾಳಮದ್ದಳೆ ಯಾವುದು ಅಂತ ನೆನಪೇ ಇರ್ತಿರ್ಲಿಲ್ಲ, ಡೈಲಿ ಆಟ. ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಅಂದರೆ 1 ವರ್ಷ ಕಳೆದ ಮೇಲೆ ಫುಲ್ ಆಟ ಸಿಕ್ತು, ಫುಲ್ಲು. ಹಗಲಿಗೆ 2, ರಾತ್ರಿಗೆ 1 ಹೀಗೆ. ಹಾಗೆ ಅದು ಬಾಬಾಜಿಯಲ್ಲಿ ದಿನ ಸರಿ ಇತ್ತು. ಅದು ಚೆನ್ನಪ್ಪ ಶೆಟ್ಟರು 2-3 ಸಲ ಕೂರಿಸಿದ್ದಾರೆ ನಾನು. ಓ, ನೀವು ತಾಳಮದ್ದಳೆಯಲ್ಲಿ ಮಾತಾಡ್ತೀನಿ. ಮಾತಾಡಿದ್ದೇನೆ, ಯಾವುದು ಶೂರ್ಪನಕ್ಕಿ ಅಂತಂದರೆ ಕೆಲವು ಮಾತಾಡಿದ್ದೇನೆ, ಅರ್ಧ ಆದವರೆಗೆ ಮಾತ್ರ, ಮತ್ತೆ ಇಲ್ಲ. ಮತ್ತು ರಾಮನಲ್ಲಿ ಮಾತಾಡಲಿಕ್ಕೆ ಹೋಗಿ ಹಾಗೆ ತುಂಬ ಮಾತಾಡಲಿಕ್ಕೆ ಅವಕಾಶಕ್ಕೆ ಹೋಗಲಿಲ್ಲ. ನಾನೇ ಹೋಗ್ತಿಲ್ಲ, ನಾನು ಹೋಗ್ತಿದ್ರೆ ಆಗ್ತಿತ್ತು. ಈಗ ಹೋಗಬೇಕಿತ್ತು ಅಂತ ಅನಿಸ್ತಿಲ್ಲ ಅಷ್ಟೇ. ಈಗ ಅನ್ನಿಸ್ತದೆ, ಈಗ ಸುಮ್ಮನೆ ಕೂತ್ಕೊಂಡಾದರೂ ಮಾತಾಡ್ಬೋದಿತ್ತು. ಈಗ ಅನ್ನಿಸ್ತದೆ, ಈಗ ತುಂಬ ಆಸೆ ಆಗ್ತದೆ. ಆದರೆ ಬೇಡ ಅಂತ ಈಗ ಹೋಗಿ ಸುಮ್ಮನೆ ಯಾಕೆ ಮುಖ ಕೊಡಿಸ್ಕೊಳ್ಬೇಕು. ಅದು ಈಗ ಕಲ್ತವರೇ ಹೆಚ್ಚು. ರಂಗಣ್ಣನ ಒಂದೊಂದು ಮಾತು ಕೇಳಿದರೆ ತಲೆ ಬಿಸಿ ಆಗ್ತದೆ. ಅಲ್ಲಿ ನಾವು ಹೋಗಿ ಅಂತ ಮಾತಾಡ್ತಾರೆ. ಆಗ ಜಯಪ್ರಕಾಶರ ಹತ್ರ ಆದರೂ ಸ್ವಲ್ಪ ಏನಾದರೂ ಮಾಡಿ ಸುಧಾರಿಸಬಹುದು. ಅವರ ಹತ್ರ ಎಲ್ಲ ಭಾಳ ಕಷ್ಟ. ಹಾಗೆ ಆಗುವುದಿಲ್ಲ. ಈಗಿನ ಯುವಕರು ಹಾಗೆ ಒಳ್ಳೆಯ ನಾಲೆಜ್ ಇದ್ದವರೇ, ಮತ್ತು ಅದರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾರೆ. ಅದು ಎಲ್ಲಿ ಉಂಟು, ಹೇಗುಂಟು, ಯೂಟ್ಯೂಬಲ್ಲೆಲ್ಲ ಸಿಗ್ತದೆ ಅಂತ ನಮಗೆ ಗೊತ್ತಾದ ಮೊನ್ನೆ. ಪ್ರಸಂಗ ಸಿಗ್ತದೆ, ಪ್ರಸಂಗದ ಅರ್ಥ ಸಿಗ್ತದೆ, ನಮಗೆ ಗೊತ್ತಾದದ್ದೇ ಮೊನ್ನೆ. ಅಲ್ಲ, ಮೊಬೈಲ್ ಶುರುವಾದದ್ದು ಈಗ 18-17 ವರ್ಷ ಆಯಿತು ಅಷ್ಟೇ. ನಮ್ಮ ಈ ಕಡೆ ಕೆಲವು ಕಡೆ ಇತ್ತು ಅದು. ಆದ್ರೆ ಒಂದು ಇಷ್ಟು ಮತ್ತಿನ ಪ್ರಸಿದ್ಧಿಗೆ ಸಾಮಾಜಿಕ ಜಾಲತಾಣಗಳು ಅಥವಾ ಯಕ್ಷಗಾನವೇ ದೊಡ್ಡ ಮಟ್ಟಿನಲ್ಲಿ ಜನಸಾಮಾನ್ಯರಿಗೆ ಸಾಮಾಜಿಕ ಯೂಟ್ಯೂಬ್ಗಳ ಮೂಲಕವೋ ಅಥವಾ ವಾಟ್ಸಪ್ಗಳ ಮೂಲಕವೋ ದೊಡ್ಡ ಮಟ್ಟಿನಲ್ಲಿ ಹೋಗ್ಲಿಕ್ಕೆ ಶುರುವಾದ್ದೇ ಕೊರೋನಾದಿಂದ ಈಚೆಗೆ. ಒಂದು ದೊಡ್ಡ ವ್ಯಾಪ್ತಿಯ ನೇರ ಪ್ರಸಾರಗಳು, ದೊಡ್ಡ ವ್ಯಾಪ್ತಿಯ ಪ್ರಚಾರಗಳು ಯಕ್ಷಗಾನಕ್ಕೆ ಸಿಕ್ಕಿದ್ದೆ ಅದಕ್ಕಿಂತ ನಂತರ. ಹೌದು, ಅದಕ್ಕಿಂತ ಮೊದಲು ನನಗೆ ನೆನಪಿದೆ, ಯಾಕಂದ್ರೆ ನಾವೇ ಅದನ್ನು ಆರಂಭಿಸಿದಂಥದ್ದು. ಅದಕ್ಕಿಂತ ಮೊದಲು ಹೇಗಿತ್ತು ಅಂದ್ರೆ ಇಲ್ಲೋ ಅಂತ ಕೇಳಿದ್ರೆ ಇತ್ತು, ಆದ್ರೆ ಈ ಪ್ರಭಾವದಲ್ಲಿ ಈ ಮಟ್ಟಿನಲ್ಲಿ ಇರ್ಲಿಲ್ಲ. ಇವತ್ತು ಆಟ ಮಾಡಬೇಕು ಅಂದ್ರೆ ಪರ್ಯಾಯವಾಗಿ ಲೈವ್ ಉಂಟಾ ಅಂತ ಹೇಳುವ ಪ್ರಶ್ನೆಯ ಮಟ್ಟಿಗೆ ಇರ್ಲಿಲ್ಲ ಅಂತ ಇದ್ದದ್ದು ಈಗಲೇ. ಇದರ ಜೊತೆಗೆ ಶೆಟ್ಟಿಗಾರ್ರೆ, ತಮ್ಮ ಒಟ್ಟು ಕಲಾ ಬದುಕು, ತಮ್ಮ ಇಷ್ಟು ವರ್ಷದ ಸುದೀರ್ಘ ಕಲಾ ಸಾಧನೆಯಲ್ಲಿ ಶೆಟ್ಟಿಗಾರ ಸಂಪಾದನೆ ಏನು ಅಂತ? ಶೆಟ್ಟಿಗಾರರ ಸಂಪಾದನೆ ಅಭಿಮಾನಿಗಳು, ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಆಮೇಲೆ ಮತ್ತೊಂದು ಪ್ರೀತಿ ವಿಶ್ವಾಸ ಅಷ್ಟೇ. ಸಂಪಾದನೆ ಬಂಡವಾಳ ಅಂತ ಕವಾಟಿನಲ್ಲಿ ಇಡ್ಲಿಕ್ಕೆ ಸಿಗಲಿಲ್ಲ. ನಾನು ಎಲ್ಲ ಕಲಾಭಿಮಾನಿಗಳಲ್ಲಿ ಈ ಸಂದರ್ಶನದ ಮೂಲಕ ಕೇಳಿಕೊಳ್ಳುವಂತಹದ್ದು, ಶೆಟ್ಟಿಗಾರರು ಈ ಕಾಲಘಟ್ಟದಲ್ಲಿ ತಮ್ಮ ಸುದೀರ್ಘವಾದಂಥ ಯಕ್ಷಗಾನದ 42 ವರ್ಷಗಳ ತಿರುಗಾಟವನ್ನು ಪೂರೈಸಿದ್ದಾರೆ. 60 ವರ್ಷಗಳಲ್ಲಿದ್ದಾರೆ. 60ನೇ ವರ್ಷದಲ್ಲಿ ಶೆಟ್ಟಿಗಾರರಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವರಿಗೆ ಎಷ್ಟು ಉಲ್ಲೇಖ ಮಾಡಬಹುದು, ಉಲ್ಲೇಖ ಮಾಡಬಾರ್ದು ನನಗೆ ಗೊತ್ತಿಲ್ಲ. ಅನಾರೋಗ್ಯ ಅನ್ನುವಂಥದ್ದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಶೆಟ್ಟಿಗಾರರದ್ದು. ಅವರಿಗೆ ಹುಮ್ಮಸ್ಸಿದೆ, ಆದರೆ ಅನಾರೋಗ್ಯ ಅನ್ನುವಂಥದ್ದು ಸಹಜವಾಗಿ ಶೆಟ್ಟಿಗಾರರನ್ನು ಜರ್ಜರಿತರನ್ನಾಗಿ ಮಾಡ್ತಾ ಇದೆ. ಈ ಕಾಲಘಟ್ಟದಲ್ಲಿ ಯಾರು ಶೆಟ್ಟಿಗಾರರ ಅಭಿಮಾನಿಗಳು ಅಂತಿದ್ದೀರೋ, ನನ್ನನ್ನು ಸೇರಿ, ನಾವು ಶೆಟ್ಟಿಗಾರರಿಗೆ ಮಾಡಬಹುದಾದ ಬಹುದೊಡ್ಡ ಸಹಾಯ ಏನು ಅಂತ ಕೇಳಿದರೆ, ಶೆಟ್ಟಿಗಾರರ ಪರವಾಗಿ ಒಂದು ಪ್ರಾರ್ಥನೆ. ಶೆಟ್ಟಿಗಾರರು ಇನ್ನೊಂದಷ್ಟು ವರ್ಷಗಳ ಕಾಲ ಯಕ್ಷರಂಗದಲ್ಲಿ ಮಾಣಿಕ್ಯನಾಗಿ ಮಿಂಚಬೇಕು, ಅದೇ ಮಹಿಷಾಸುರನಾಗಿ ಶೆಟ್ಟಿಗಾರರನ್ನು ನಾವು ನೋಡಬೇಕು.
ಶುಂಭನಾಗಿ ಶೆಟ್ಟಿಗಾರರನ್ನು ನೋಡಬೇಕು ಅನ್ನುವಂಥ ನಿರೀಕ್ಷೆ ಮಾತ್ರ. ಇದರ ಜೊತೆಗೆ ವೀಕ್ಷಕ ಬಂಧುಗಳೇ, ನಮ್ಮ ಇಡೀ ಸಂದರ್ಶನ ಪ್ರಸಾರ ಆಗುವ ಈ ಹೊತ್ತಿನಲ್ಲಿ ನಮ್ಮ ಸ್ಕ್ರೀನಿನಲ್ಲಿ ಕೆಳಗೆ ಶೆಟ್ಟಿಗಾರರ ಬ್ಯಾಂಕಿನ ಡೀಟೇಲ್ಗಳು, ಅವರ ಗೂಗಲ್ ಪೇಯಿಂದ ತೊಡಗಿ ಅವರ ಎಲ್ಲ ಬ್ಯಾಂಕಿನ ಡೀಟೇಲ್ ಇದರಲ್ಲಿ ಕೆಳಗಡೆ ಬಿತ್ತರಗೊಳ್ತಾ ಇದೆ. ಸಾಧ್ಯ ಆದಷ್ಟು ಮಂದಿ ಶೆಟ್ಟಿಗಾರರಿಗೆ ಒಂದು ನೈತಿಕವಾದಂಥ ಬೆಂಬಲ, ಈ ಶೆಟ್ಟಿಗಾರರ ಬದುಕಿನ ಈ ಕಷ್ಟದ ಜೊತೆ ನಾವಿದ್ದೇವೆ. ಶೆಟ್ಟಿಗಾರರ ಮಹಿಷಾಸುರನನ್ನು ನೋಡಿ ನಾವು ಶಿಲ್ಲೆ ಹೊಡೆದು ಸಂಭ್ರಮಿಸಿದ್ದೇವೆ. ಶೆಟ್ಟಿಗಾರರ ಶುಂಭನನ್ನು ನೋಡಿ ನಾವು ಖುಷಿಪಟ್ಟಿದ್ದೇವೆ. ಶೆಟ್ಟಿಗಾರರ ಸಿಂಹನನ್ನು ನೋಡಿ ನಾವು ಆನಂದಪಟ್ಟಿದ್ದೇವೆ. ಮೈರಾವಣನನ್ನು ನೋಡಿಯೋ ಅಥವಾ ಇನ್ನುಳಿದಂಥ ಶೆಟ್ಟಿಗಾರರ ವೇಷಗಳನ್ನು ನೋಡಿಯೋ, ಭೀಮನನ್ನು ನೋಡಿಯೋ, ಇನ್ನನೇಕ ಪಾತ್ರಗಳನ್ನು ನೋಡಿ ನಾವು ನಮ್ಮ ರಾತ್ರಿಯನ್ನು ಅದು ಸಂಭ್ರಮದ ರಾತ್ರಿಯಾಗಿ ಕಂಡಿದ್ದೇವೆ. ಶೆಟ್ಟಿಗಾರರು ಒಂದು ಸ್ವಾಭಿಮಾನಿ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಕ್ಷಗಾನ ವಲಯದಲ್ಲಿ ನಾನು ಅನೇಕರನ್ನು ನನ್ನ ಈ 8 ವರ್ಷದ ಮಾಧ್ಯಮ ಬದುಕಿನಲ್ಲಿ ನೋಡಿದ್ದೇನೆ. ಶೆಟ್ಟಿಗಾರರು ಒಂದು ದಿನ ಯಾರ ಹತ್ರವೂ ಕೇಳಿದವರಲ್ಲ. ನಾನು ಗಮನಿಸಿದ್ದೇನೆ ಅದನ್ನು. ಅಂಥ ಶೆಟ್ಟಿಗಾರರಿಗೆ ಇವತ್ತು ಅವರು ಕೇಳದೆ ನಾವು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಈ ನೆಲೆಯಲ್ಲಿ ನನ್ನನ್ನು ಸೇರಿದಾಗೆ ನಾವೆಲ್ಲ ಕಲಾಭಿಮಾನಿಗಳು ಶೆಟ್ಟಿಗಾರರಿಗೆ ಜೊತೆಯಾಗಬೇಕಾದಂಥ ಹೊತ್ತಿನಲ್ಲಿದ್ದೇವೆ. ನಾನಾಗಲೇ ಉಲ್ಲೇಖ ಮಾಡಿದಾಗೆ ಸ್ಕ್ರೀನ್ನಲ್ಲಿ ಕೆಳಗೆ ಬರುವಂಥ ಆ ಅಕೌಂಟ್ ಡೀಟೇಲ್ಗಳು ಅಥವಾ ಗೂಗಲ್ ಪೇ ಅಥವಾ ಯಾವುದಾದ್ರೂ ಒಂದು ಮೂಲಕ ಶೆಟ್ಟಿಗಾರರಿಗೆ ತಮ್ಮಂದಾದ ಸಹಾಯ, ಅದು ಕಿಂಚಿತ್ತೂ ಇರ್ಬೋದು, ದೊಡ್ಡದು ಇರ್ಬೋದು, ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಹಕಾರವನ್ನು ಮಾಡಿದರೆ ಶೆಟ್ಟಿಗಾರರ ಬದುಕಿನಲ್ಲೂ ಕೂಡ ಒಂದು ನಗುವನ್ನು ಕಾಣಲಿಕ್ಕೆ, ನಮ್ಮ ನಗು, ನಮಗೆಲ್ಲರಿಗೂ ನಗು ಕೊಟ್ಟಂಥ ಶೆಟ್ಟಿಗಾರರ ಬದುಕಿನಲ್ಲೊಂದು ನಗುವನ್ನು ಕಾಣಲಿಕ್ಕೆ ಅದು ಸಾಕಾರಿಯಾದೀತು ಅಂತ ಹೇಳುವಂಥ ವಿನಂತಿಯೊಂದನ್ನು ನಾನು ಎಲ್ಲ ಕಲಾಭಿಮಾನಿಗಳಿಗೆ ಮಾಡ್ತಾ ಇದ್ದೇನೆ. ಇದು ಶೆಟ್ಟಿಗಾರರ ಪರವಾಗಿ ಅಲ್ಲ, ಅವರ ಅಭಿಮಾನಿಗಳ ಪರವಾಗಿ ಅಂತ ನಾನು ಹೇಳ್ತೇನೆ. ಶೆಟ್ಟಿಗಾರರು ವೀಕ್ಷಕರಿಗೆ ನಾವು ಈಗಾಗಲೇ ಹೇಳಿದ್ದೇವೆ, ನೀವು ಬೇಡ ಅಂತ ಹೇಳಿದಿರಿ, ನೀವು ಒಪ್ಪಲಿಲ್ಲ ಅಂದರೂ ಯಾಕೆಂದರೆ ಕರ್ತವ್ಯ ಅನ್ನುವ ನೆಲೆಯಲ್ಲಿ ಮಾತನ್ನು ಹೇಳಿದ್ದೇನೆ. ವೀಕ್ಷಕರಿಗೆ ಏನು ಹೇಳೋದು, ನನಗೆ ಏನು ಹೇಳಲಿಕ್ಕೂ ಬಾಯಿ ಬರೋದಿಲ್ಲ. ವೀಕ್ಷಕರು ನಮ್ಮನ್ನು ಪ್ರೀತಿಸ್ತಾರೆ. ಅವರ ಪ್ರೀತಿಯಿಂದಾಗಿ ನಾವು ಇಷ್ಟವರೆಗೆ ಇಷ್ಟು ಬೆಳೆದಿದ್ದೇವೆ. ನಮ್ಮ ಬೆಳವಣಿಗೆ ನಮಗೊಂದು ಸಂತೋಷದಾಯಕವಾದಂಥ ವಿಷಯ. ಅದಕ್ಕಿಂತ ಹೆಚ್ಚು ನನಗೆ ಏನು ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲರೂ ಕ್ಷಮಿಸಬೇಕು. ವೀಕ್ಷಕರೇ, ಇದಿಷ್ಟು ಶೆಟ್ಟಿಗಾರರ ಮನದಾಳದ ಮಾತುಗಳು, ಅವರ ಅಂತರಾಳ ಇದು. ಶೆಟ್ಟಿಗಾರರು ಯಕ್ಷರಂಗಕ್ಕೆ ನಿವೃತ್ತಿ ಹಾಡಿದ್ದಾರ ಕೇಳಿದರೆ ಇಲ್ಲ, ಇದ್ದಾರೆ. ಅವರು ಸಾಧ್ಯವಾದ ದಿನಗಳಲ್ಲೆಲ್ಲ ಹನುಮಗಿರಿ ಮೇಳದಲ್ಲಿ ನಾವು ಶೆಟ್ಟಿಗಾರರನ್ನ ನೋಡ್ಬೋದು. ಅವರ ಆರೋಗ್ಯ ಮತ್ತಷ್ಟು ಚೇತಸ್ಪೂರ್ಣವಾದಷ್ಟು ಹೊತ್ತಿನಲ್ಲಿ ನಾವು ಅವರ ವೇಷಗಳನ್ನು ಹನುಮಗಿರಿ ಮೇಳದ, ಮತ್ತೆ ಹೇಳ್ತಾ ಇದ್ದೇನೆ, ಹನುಮಗಿರಿ ಮೇಳದ ರಂಗಸ್ಥಳದಲ್ಲಿ ನಾವು ನೋಡ್ಬೋದು. ಯಾಕೆಂದರೆ ಶೆಟ್ಟಿಗಾರ ಸಂಕಲ್ಪ ಅದು. ನನಗೆ ಬದುಕು ಕೊಟ್ಟವರು ಟಿ ಶಾಂಭಟ್ರು, ನನಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವರು ಟಿ ಶಾಂಭಟ್ರು. ಹಾಗಾಗಿ ನಾನು ಇರುವಲ್ಲಿವರೆಗೆ ಅದು ಹನುಮಗಿರಿ ಮೇಳದಲ್ಲಿ ಎನ್ನುವಂಥ ನಿಶ್ಚಯ ಅವರಲ್ಲಿದೆ. ಮೊದಲಿಗೆ ಮನೆ ಕಟ್ಟಿದ್ದೆ ನಾನು. ಹಾಂ, ಮೇಳದಲ್ಲಿ. ಹಾಂ, ಸೊ ಸ್ಟಾರ್ಟ್ ಆಗಿ ಮತ್ತೊಂದು ವರ್ಷಕ್ಕೆ ಮನೆ ಕಟ್ಟಿದ್ದೀರಿ. ಆಗ ಸಹಾಯ ಮಾಡಿದ್ದಾರೆ ಇವರು, ಮೊದಲಿಗಡೆ ಮಾಡಿದ್ದು, ಬೇರೆ ಯಾರು ಮಾಡಲಿಲ್ಲ. ಬೇರೆ ಯಾರಾದರೂ ಕೇಳಲಿಲ್ಲ. ಸ್ವಲ್ಪ ಬ್ಯಾಂಕಿನಿಂದ ತೆಗೆದಿದ್ದೀನಿ ಸ್ವಲ್ಪ ಅಷ್ಟೇ, ಇದು ಬೇರೆ ಅಂತ. ಆ ರೀತಿ ಸಹಕಾರ. ಊರಿನಲ್ಲಿ 1 ಪೈಸೆ ನಂದು ಸಾಲ ಇಲ್ಲ. ಯಾವ ಮೆಡಿಕಲ್ಗೆ ಹೋಗಲಿ, ಯಾವ ಅಂಗಡಿಗೆ ಹೋಗಲಿ, ಯಾರು ಅಂಥದ್ದಿಲ್ಲ. ಇದ್ದರೆ ಹೊರಗಿನಿಂದ ದೂರ, ಅಷ್ಟೇ. ಎಸ್ ಶೆಟ್ಟಿಗಾರರೇ, ನಾನಾಗಲೇ ಹೇಳಿದಾಗೆ ಒಟ್ಟು ತಮ್ಮ ಈ ಬದುಕಿಗೆ ಒಂದು ದೊಡ್ಡ ಈ ಯಶಸ್ಸು ಅದು ಸಿಗಲಿ, ತಮ್ಮ ಈ ಅನಾರೋಗ್ಯವನ್ನು ಗೆಲ್ಲುವಂಥ ಶಕ್ತಿ ಆ ಕಟೀಲು ತಾಯಿ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆಯೊಂದಿಗೆ ಕಹಳೆ ನ್ಯೂಸ್ ವತಿಯಿಂದ ಧನ್ಯವಾದಗಳು. ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಎಂಬಂಥ ಒಬ್ಬ ದೈತ್ಯ ಬಣ್ಣದ ವೇಷಧಾರಿಯ ಮನದಾಳ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಬಣ್ಣದ ವೇಷದ ವಿಭಾಗದಲ್ಲಿ ಒಂದು ದೊಡ್ಡ ಹೆಸರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು. ನೀನು
ಯಕ್ಷಗಾನಕ್ಕೆ ಆಗಲಿಕ್ಕಿಲ್ಲ ಹುಡುಗ ಮೇಸ್ತ್ರಿ ಕೆಲಸಕ್ಕೆ ಹೋಗು. ಭಾಳ ಬೇಜಾರಾಗ್ತದೆ, ದುಃಖ ಕಣ್ಣೀರೇ ಬಂತು. ಬಾಲ್ಯದ ಜೀವನ ನೆನಪಿಸಿಕೊಳ್ತಾ ಹೋದ್ರೆ ಎಂತ ಮಾರ ಹೆಂಚಿನ ಮಾರಿನಿಂದ ಏಪತ್ತು ನಮಗೆ ಬಾಯಿ ಚೆನ್ನೆ ಒಂದು ಗೋವಿಂದ ಭಟ್ರೆ ಹೇಳ್ತಾರೆ ನಿನಗೆ ಆಗ್ಲಿಕ್ಕಿಲ್ಲ ಯಕ್ಷಗಾನ ಅಂತ. ಅವರ ಮುಂದೆ ತಾವು ಕಲಿತು ವೇಷ ಮಾಡುವಂತ ಸಂದರ್ಭ ಅದು ಹೇಗಿತ್ತು? ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯ. ಕೆಲವರು ತಿರುಗಿರ್ತಾರೆ, ಅದು ಬೇರೆ ವಿಷಯ. ಅದಕ್ಕಿಂತ ದೊಡ್ಡ ಆತ್ಮವಂಚನೆ ಬೇರೆ ಇಲ್ಲ. ಶೆಟ್ಟಿಗಾರರು ಕಂಪ್ಲೀಟ್ ಯಕ್ಷಗಾನದಿಂದಲೇ ವಿದಾಯ ಅಲ್ಲ. ಇದೆಲ್ಲ ಅಂದರೆ ಬೇರೆ ಮೇಳಕ್ಕೆ ಹೋಗುವುದಿದ್ರೆ ಬೇಕಾದ ಸರಿ ಇದ್ದರೆ ಹೊಸನಗರ ಮೇಳಕ್ಕೆ ಮಾತ್ರ, ಈ ವನಮಗಿರಿ ಮೇಳಕ್ಕೆ ಮಾತ್ರ, ಬೇರೆ ಮೇಳಕ್ಕೆ ಹೋಗುವುದೇ ಇಲ್ಲ. ಸಾಲ ಅಂತಿತ್ತು, ಅದನ್ನು ಕೂಡ ಶನಿಗಳು ಮನ್ನಾ ಮಾಡಿದ್ದಾರೆ. ಕಲಾವಲಯ ನೋವಿನಲ್ಲಿದೆ ಶೆಟ್ಟಿಗಾರ. ಸಾವಿರಾರು ಕಲಾಭಿಮಾನಿಗಳ ಪ್ರೀತಿ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಿಂತ ಹೆಚ್ಚು ಭಾವಿಸುವುದು ಬೇರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.